ಸೀಮೆಯ ಜನೆಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪುಳುವುದೋಗೆ ಇಂದು 88வது தலைப்பு ಈಗ ಎಲ್ಲ ಒಂದು ಅಳವಾಡದೆ ಆ ಅಳವು ಮೀರಿ ಹೋಗಕೂಡದು ಬಂದುತ್ತಾ ಸ್ವಾಮಿಕ ಈಗ ವಿಡಿಯೋದಾಗ ಹೇಗೋದಾರ ಅದ್ರ ಮೇಲೆ ಅದನ್ನುடைய ವಿಳಕ್ಕವನ್ನು ನಂಗೆ ನೋಡೋಣ. ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ವ್ರಜಮಂಡಲಾಂದ ಹೇಗುವ ವ್ರಜಭೂಮಿನಾಗ ಆಡುವ ಗೋಕುಲ ಬೃಂದಾವನ ಗೋವರ್ಧನ ಬರ್ಸಾನ ಬೇರೆ ಕಾಡುಬನ ಎಲ್ಲ ಕೃಷ್ಣ ಉಣರ್ವದೋಗಿಯೋ ರಾಧಾನ ತುಂಬಿದ ಗವದೋಗಿಯೋ ಗೋಪಿಯರ್ಗಳನ್ನ ವಸತಿಯಾನ ಭಕ್ತಿಯೋಗಿಯೋ ತುಂಬಿದ ಪುಣ್ಯ ಭೂಮಿಯ ಅಟ್ಟಿತು. ಶ್ರೀ ವಲ್ಲಭಾಚಾರ್ಯ ಮಹಾಪ್ರಭು ಅವತಾರವ ಬಂದು ಒಂದು ಜನ ವೃಂದಾವನನೊಗೆ ತನ್ನ ಶಿಷ್ಯರುಗಳು ಕೂಡ ಪಾದಯಾತ್ರೆ ಹೋಪನೆ ರಾಧಾ ಕುಂದ ಎಂಬ ಆ ರಾಧಮ್ಮ ನೀರಟ್ಟಿದ ಎಡೆಗೋಯಿ ನಿದ್ದು ಮೇಯ್ಮರುದು ಭಜನೆ ಪಾಡಿದರು. ಭಕ್ತರೆಲ್ಲ ಅದನ್ನ ಹೊರಟು ಕೃಷ್ಣ ಲೀಲೆ ಎಲ್ಲಾವ ನೆನಚಿ ಆನಂದನೋಗಿದ್ದರು. ಎಲ್ಲ ಮುಡದಗಿಂದಾಡು ಮಹಾಪ್ರಭು ವಲ್ಲಭಾಚಾರ್ಯರು ಅಲ್ಲಿ ಇಬ್ಬ ಭಕ್ತರೆಲ್ಲಾಗೂ ಪ್ರಸಾದವ ಕೊಟ್ರು. ಆಲೆ ಒಂದೇ ಒಂದು ಭಕ್ತರು ಮಟ್ಟು ಪ್ರಸಾದವ ಈಸುತ್ತಗ ಬಪ್ಪಿಲ ದೂರನೋಗೇ ಇದ್ರು. ಮಹಾಪ್ರಭು ವಲ್ಲಭಾಚಾರ್ಯರು ಎಸವೋ ಕೊರಿಚಿ ನೋಡಿಯೋ ಪ್ರಭುದಾಸಾಂಬ ಆ ಭಕ್ತರು ಪಕ್ಕದ ಒಂದು ಪ್ರಸಾದವ ಈಸುಲೆ ಏಕ ಈಸುದಲೆಂದಾರೀ ತಂದು ಮಹಾಪ್ರಭು ಕೇಪನೆ ಸ್ವಾಮಿ ನಾ ಇನ್ನು ನೀರಟ್ಟುಲೆ ಅತ್ತೆಂದು ಹೇಗಿದ್ರು. ಇದನ್ನ ಕೇತ ಮಹಾಪ್ರಭು ಹೇಗಿದ್ರು ಇಲ್ಲಿಯ ಈ ಪುಣ್ಯ ಭೂಮಿನೋಗೆ ಒಂದೊಂದು ಎಡೆನೋಗಿಯೋ ಒಂದೊಂದು ಎಲೆನೋಗಿಯೋ ಒಂದೊಂದು ಮರನೋಗಿಯೋ ಒಂದೊಂದು ದೂಸಿನೋಗಿಯೋ ಕೃಷ್ಣರ ಅಪ್ಪೇರ್ಪಟ್ಟ ಬ್ರಹ್ಮದೇವರು ನೋಡಿದ್ರು ಇತ್ತವ ಪುಣ್ಯ ಭೂಮಿ ದೂಸಿ ಪಟ್ಲಿಯೇ ಇದನ್ನ ಮೆಟ್ಟಿಲಿಯೇ ನಂಗ ಸುತ್ತತ ನೀ ಸುತ್ತ ಇಟ್ಟೆ ಅತ್ತೆಂದು ಪ್ರಸಾದವ ಕೊಟ್ರು. ಅದೇ ಮಾಕ ಶಿವಪೆರುಮಾನ್ನ ಅವತಾರವ ಬಂದ ಆದಿಶಂಕರಾಚಾರ್ಯರು ತಾ ಭಾರತ ದೇಶ ಎಲ್ಲಾವ ನಡುದೇ ಹೋಗಿ ಮಕ್ಕ ಎಲ್ಲಾವ ನೋಡಿ ಅದ್ವೈತ ಭಾವವ ಉಣರ್ತಿ ಏಸಗವೋ ಅಷ್ಟಗವವು ಮಂತ್ರವು ಸ್ತೋತ್ರವು ಸ್ತುತಿಯು ದೇವ್ರನ್ನ ಉಣರ್ವದೋಗೆ ಬರುದು ಪಾಡಿದರು. ತಾ ಎಲ್ಲಿ ಹೋದೆಯೋ ತನ್ನ ಶಿಷ್ಯರುಗಳು ತಾ ಕುಳವ ಎಡೆಯ ಮಣ್ಣು ಅಗುದು ನೀರಟ್ಟಿ ಬೂದಿ ಹಾಕಿ ಅದನ್ನು ಸುತ್ತ ಮಾಡಿ ಅದುಗ ಮೇಲೆ ತನ್ನವ ಕುಳಿಚಿಯಾರ. ಆಲತ ವ್ರಜಭೂಮಿಂಬ ಗೋಕುಲ ಬೃಂದಾವನಗ ಬಪ್ಪನೆ ತನ್ನ ಶಿಷ್ಯರುಗಳು ಮಣ್ಣ ಆಗದನೇ ಎಂದು ಮಾಡುನೆ. ಆದಿಶಂಕರರು ಅದು ಘನಾಂದು ಹೇಗಿ ಮಣ್ಣು ಹೋದಾಗ ಕುಳಿದು ಮಂಡೆ ಬೀತು ಹಡುದು ತನ್ನ ಶಿಷ್ಯರುಗಳಿಗೆ ಹೇಗಿದ್ರು ಇದು ಕೃಷ್ಣ ಉಣರ್ವು ರಾಧಾರಾಣಿಯ ಕರುಣೆ ಗೋಪಿಯರುಗಳನ್ನ ತುಂಬಿದ ಭಕ್ತಿ ಆಡುವ ಮಣ್ಣು. ಈ ಮಣ್ಣುಗ ಹುಟ್ಟುದುಗ ದೇವಲೋಕ ಅಂದ ದೇವರುಗಳೆಲ್ಲ ಕಾತುಂಡಿದ್ದಾರೆ ಎಂದರು. ಇದ್ದ ಮಾಕ ಕೃಷ್ಣ ಉಣರ್ವದೋಗೆ ರಾಧಾಮನವಕ ಕೂಡ ಇದ್ದು ಬಂದವಕತ ನಂಗ ಬಡುಗುರು ಒಂದು ಎಗೋ ಗೋಪಿ ಗೋಪಾಲರು ತುಡಿಗ ಮೀರಿದ ಹಲ್ಲೊಲ್ಲ ಕರೆಗ ಮೀರಿದ ಹಳ್ಳವಲ್ಲ. ಅದಾವುದು ಎದನವೂ ಒಂದು ಅಳವೋಡ ಮಾಡುದು ಅಳವ ತಿಂದು ಅಳವ ಮಾತಾಡಿ ಅಳವ ಅಡುದನ ಬಿತ್ತು ಬದುಕಿ ಆಡಂಬರ ಜಾಸ್ತಿ ಮಾಡಾದೆ ಅಪ್ಪರ ಆಸೆ ಪಡಾದೆ ಇಬ್ಬುದು ಅಳವ ಮೀರುನೆ ದುಃಖವು ಅಳಿವು ಬಂದುಟ್ರ ಎಂಬುತ್ತ ಅರ್ಥ ದೈವ ಪಿರವಿಗಳೇ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಬೃಂದಾವನ ಭೂಮಿಯ ಮಹಿಮೆಯ ಪತ್ತಿ ತೊಡರಂದು ನಾ ಹೇಗಿನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ. ಸ್ವಾಮಿಕ ಹೇಗಿದ ಕರುತೆಲ್ಲವ ನಂಗೆ ಈ ವಿಡಿಯೋದಾಗೆ ನೋಡಿದ್ದು ಅಲ್ಲಿದೋಗೆ ಆ ರಿಜಿಮಂಡಲಾಂಬ ಗೋಕುಲ ದೇಶದೋಗೆ ಗೋಪಾಲರು ಆ ಗೋಬಿಯರೆಲ್ಲ ಆಡಿಪಾಡಿ ಆಸಗ ಸಂತೋಷವಾಗಿದ್ದರು. ಆಗ ಒಂದೊಂದು ಜನವು ಅದು ಪುಣ್ಯ ಭೂಮಿ ಆಟಿತು. ಹಾಗೆ ಸ್ವಾಮಿ ಕೇಳಿದ್ದಾರೆ ಅಲ್ಲಿ ಮಹಾಪ್ರಭು ಇದ್ದ ವಲ್ಲಭಾಚಾರ್ಯರಂದೇಗಿ ಅವಕ್ಕೂ ದೊಡ್ಡೊಂದು ಗುರು ಇದ್ದರು. ಆಗ ಅವಕ್ಕೆ ಎಲ್ಲ ಎಡ ಸುತ್ತಿ ಬಪ್ಪನೆ ಆಗ ಎಲ್ಲ ಆಡಲ್ಪಾಡಲ್ಲ ಮುಡಿಜಿಗಿಂದವಡು ಎಲ್ಲಾಗೇನ ಪ್ರಸಾದ ಕೊಟ್ಟರು ಎಂಬ ಆಗ ಎಲ್ಲ ಪ್ರಸಾದಿಸಿಂದ ಹೋದರು. ಒಬ್ಬ ಈಸುಲೆ ಅಂತ ಹೇಗಿದ ಆ ಪ್ರಭುದಾಸಾಂಬ ಒಬ್ಬ ಒಂದು ಭಕ್ತರ ಮಟ್ಟು ಈಸುಲೆ ಅಂತಂದು ಹೇಗೋನೆ ಏಕ ಈಸುಲೆ ಎಂದು ಸ್ವಾಮಿಕ ಗುರುಕ ಕೇಪನೆ ಅವ ಕೇಳಿದರು ನಾ ಇನ್ನೂ ನೀರೊಟ್ಟಲೆ ಇನ್ನು ಒಡಂಬ ಸುತ್ತ ಮಾಡಲೆ ಎಂದು ಅವ ಕೇಳಿದರು ಎಂಬ ಆಗ ಗುರು ಹೇಳಿದರು ಈ ಪುಣ್ಯ ಭೂಮಿ ಎಂಬುದು ಈ ಗೋಗುರದೋಗಿದ್ದಲೇ ಇಲ್ಲಿ ಎಲೆ ಮೊರ ಹಣ್ಣು ಕಾಯಿ ಈ ನೀರು ಇದು ಎಲ್ಲವೇ ಸುತ್ತ ಮಾಡುತ್ತಾ ಈ ಸುತ್ತ ಕೂಡ ನಂಗೆ ಇಬ್ಬನೇ ನಂಗೆ ಒಡಂಬು ಸುತ್ತ ಇಟ್ರ ಮನಸ್ಸು ಸುತ್ತ ಇಟ್ರ ನೀನು ನೀರಟ್ಟಬೇಕು ಅವಶ್ಯ ಇಲ್ಲೇ ಇಂದು ಬಂದು ಈ ಪ್ರಸಾದ ಈಸಿಂಡೋಗು ಒಂದು ನಂಗೆ ವಲ್ಲಭಾಚಾರ್ಯರು ಹೇಗಾರೆ ಆ ಪ್ರಭುದಾಸ ಅದನ್ನು ಈಸಿ ತಿಂದುಟ್ಟು ಸ್ವಾಮಿ ಕೈ ಮುಗಿದುಟ್ಟು ಹೋದಾಂಬ ಆಗ ಅದೇ ಮಾಕೆ ಆ ಭಕ್ತಿಯಲ್ಲಿ ಬಂದಿತ್ತು.
ಒಂದೆಡದಾಗ ಆದಿಶಂಕರರು ಬಂದು ಶಿವನುடைய ಆಸಗ ಒಂದು ಭಕ್ತರ ಇದ್ದು ಕಡೇಸಿಗೆ ಅದ್ವೈತಾಂಬ ಆ ಕೊಲ್ಗೆ ಎತ್ತಿ ಬಂದು ಎಲ್ಲಾಗ ನಮಚಿವಾಯಮ್ಮನ ಮಂದಿರವೆಲ್ಲ ಹೇಗೆ ಕೊಟ್ಟು ಮಾಡಿ ಊರು ಒಳಗೆಲ್ಲ ಹೋಗಿ ಆಸಗ ಸೇವೆ ಮಾಡಿದ್ರು ಆಗ ಅತ್ತಮ್ಮಕ್ಕೆ ಇದು ಒಂದೊಂದು ಜನವು ನೆಲದ ಕುಳವನೆ ಅವಕ್ಕೆ ಏನು ಮಾಡಿರಂಬ ನೀರೆತ್ತಿ ಆ ನೀರು ತಗ್ಸಿ ಆ ಮಣ್ಣೆಲ್ಲ ಬಿಟ್ಟು ಅದರ ಮೇಲೆ ಒಂದು ಪಾಯ ಹಾಕಿತ ಕುಳದಾರಂಬ. ಈಗ ತನ್ನ ಪಾಡು ಆದಿಶಂಕರರು ಕುಳಿದ್ರು ಅಂದ್ರೆ ಇದ್ರು ಏಕಾಂತ ಈಗಲೇ ಈಗ ಅತ್ತಮ್ಮಕ್ಕೆ ಮತ್ತೆ ಅಡಗೊಲತ ಮಾಡೋದು ಇದು ಬಂದು ಪುಣ್ಯ ಭೂಮಿದಾಗೆ ನಾನು ನೆಲದೋಗೆ ಕುಳದನೆಂದಾಗಿ ಆದಿಶಂಕರ ಕುಳಿದ್ರು ಅಂದ್ರ ಸ್ವಾಮಿಯಕ್ಕೆ ಅಪ್ಪರ ಸಿರಪ ಏಯ್ದರು. ಆ ಕೇಪನ ಎತ್ತಾಡದಂದಲೇ ಮನಸ್ಸು ತುಂಬಿದ ಆನಂದ ಅಲ್ಲಿ ಪೊಂಗಿಂಡಾಡದೆ. ಆಗ ಆದಿಶಂಕರ ಸರಿ ವಲ್ಲಭಾಚಾರ್ಯ ಸರಿ ಎಲ್ಲಿದ್ದರು ಆ ಪುಣ್ಯ ಭೂಮಿದಾಗಿದ್ದರು ಅಂತ ಸ್ವಾಮಿಯಕ್ಕೆ ಇದ್ದಾರೆ. ಅದು ಕೇಪದ ಏಸಗ ಸಿಂಗರವಾಡದೆ ನಂಗ ಭೂಮಿ ಎಲ್ಲ ನೀಲಗಿರಿ ಎಂಬುದು ಒಂದು ಪುಣ್ಯ ಭೂಮಿ ಇತ್ತ, ನಂಗಲ್ಲಿ ಹುಟ್ಟಿದೋದು ನಂಗೆ ಪುಣ್ಯ ಇರ್ತ. ಆಗ ಅತ್ತಮ್ಮಕ್ಕೆ ಎತ್ತೈನ ನಂಗೆ ಒಂದು ಗುರುವ ಎತ್ತಿ ಕುಲಗುರುವ ಎತ್ತಿ ನಂಗೆ ನಡ್ಚಿನ ಬಪ್ಪದು ಅದು ಬಿಡ ನಂಗೆ ಪುಣ್ಯ ಇತ್ತಾಡದೆ. ಇದನ್ನು ನೋಡೋಣ ಸೌಮ್ಯಕ್ಕೆ ಏನ ತಲೆಪೆ ಇದ್ದಾರೆ ಅಂದರೆ ಅಳವುಗ ಮೀರಿ ಹೋಗಬೇಡ ಅಂತಂದೇ ಇದ್ದಾರೆ. ಹಾಗೆದಲ್ಲೇ ತುಡಿ ಮೀರಿದ ಅಲ್ಲೂ ಒಲ್ಲ ಆ ತಡೆಗೆ ಮೀರಿದ ಕರೆ ಒಲ್ಲ ಅಂತ ಇದ್ದಾರೆ. ಆಗ ಇತ್ತಮ್ಮ ಕಡೋನೆ ನಂಗೆ ಸಾರಿ ಒಂದು ಅಳುವಾಡೋದು ಅಳವುಕ್ಕೆ ಮೀರಿನ ಅಮಿರ್ದ ನಂಜು ಅಂತ ಹೇಗಿದ್ದಾರೆ. ಇತ್ತಮ್ಮಕ್ಕೆ ದಾರಿದ್ದು ದಾರಿಯೋ ಅವಕ್ಕೆ ಅಳಿಂದುತ್ತಾ ಹೋಯ್ದಾರೆ ತಬರ ಅವಕ್ಕೆ ಉಳ್ಳಂಗೆ ಬದುಕಿ ಒಂದು ಸರಿತರ ಇಲ್ಲೇ. ಅದು ನಿಂಗೆ ಅಟ್ಟಿಯಾಲಿ ಸರಿ ಪುರಾಣಾಲಿ ಸರಿ ನೋಡೋದು ನಡೆದೆ. ಇದು ನೋಡೋನೆ ಒಂದು ಕಾಲದೊಗೆ ಆ ಹಿರಣ್ಯ ಕಸಿಬುಂದ ಒಂದು ಅರಸನಿದ್ದ ಸರಿಯಾ. ಆ ಅಮ್ಮ ಏಮ ಒಂದು ಅರಸನ ಬರಬೇಕಿವ ಈಗ ಅಸುರನ ಮಾರಿಬಿಟ್ಟ. ಆಗ ಅತ್ತಮ್ಮಕ್ಕೆ ಅಸುರ ಗುಣ ತಾನು ಆಡೋನೆ ಏನಮ್ಮಣ್ಣ ಅಂದಲೇ ತನ್ನುಡಿಯ ಆ ಮಾತಿ ಅಲ್ಲಿಗೆ ಬಪ್ಪನೆ ಏನಂದಲೇ ಈ ಒಳಗೆಲ್ಲ ನಾ ಏದಂಗತ್ತ ಒಪ್ಪೋದು ಸರಿಯಾ. ನಾ ಧಾರವ ಸ್ವಾಮಿ ಕೊರ್ಚಿನಿ ಅವಕತ ಬಪ್ಪೋದು ನಾ ಹೇಗಿದಂಗತ್ತೆ ನಾಡೆಲ್ಲ ಕೇಳ್ಬೋದು ಊರ ಮಕ್ಕಳೆಲ್ಲ ಕೇಳ್ಬೋದು ಒಂದು ಈಗಿರ ತನ್ನುடைய ಅಗಂದೈ ತನ್ನುடைய ಆಣವ ತನ್ನುடைய ಗರ್ವ ಎಲ್ಲ ಅತೇನು ಮಿಂಚಿಂಡು ಒಪ್ಪನೆ. ಆಗ ದಾರ ಅಡಕೋದಕ್ಕೆ ಬಪ್ಪೋದು ದಾರು ಹೇಗೋದು ಮುಡೀತವ ಅತ್ಯಂತ ಹೇಗನೆ ತನ್ನ ಮಾತಿಯೇ ಹುಟ್ಟಿದ ಪ್ರಗಲಾದಂದೇಗಿ. ಆಗ ತಾ ಹೇಗಿದ ತಾ ಒಂದು ಮಂದಿರ ಹೇಗೋದ್ರೆ ನಾ ಮಂದಿರ ಹೇಗುಲೆ ನಾನು ನಮೋ ನಾರಾಯಣನ ಮಂದಿರ ಹೇಗಿನೇ ಅಂದ. ಆಗ ಏನತ ಮಾಡಲಿಸೆತ್ತಿ ಆ ಕೂಸು ಬಂದು ತನ್ನ ಆ ಅಪ್ಪನ ಅಡ್ಕೋದ್ಗಾಯಿ ಪ್ರಗಲಾದ ಬಂದು ತನ್ನುಡಿಯ ಏನೇನ ತಾನು ಲೀಲೆ ಮಾಡೋದುವೋ ತನ್ನುಡಿ ಕಟ್ಟಳೆಲ್ಲವ ನೆರವೇರಿಟ್ಟು ಹೋದ. ಕಡೇಸಿಗ ತಾ ಬಪ್ಪನ ಏನು ಮಾಡೋದಲ್ಲೇ ಒಂದು ನರಸಿಂಹ ಅವತಾರವ ಬಂದು ದಾರವಾಳಿಸಿದ್ರು. ಆ ಬಂದು ಆ ಹಿರಣ್ಯನ ಅಳಿಸಿ ಕಡೇಸಿಗ ನಿನ್ನ ಅಗಂದೆ ಅಡಕೊಡೋದು ನಾ ಎಂಬ ಆಣವ ಎಂದು ಅಟ್ರವೋ ಅಂದು ಹಂಗೆ ಅಳಿವು ಬಂದರ. ಆಗ ಕುನ್ನ ಕೂಸಾಲಿ ಸರಿ ತನ್ನ ಭಕ್ತಿ ಜಾಸ್ತಿ ಆಡದೆ. ದಾರ ಮೇಲೆ ವಿಷ್ಣು ಮೇಲೆ ಆಸಗ ಭಕ್ತಿ, ನಾರಾಯಣ ಮೇಲೆ ಆಸಗ ಭಕ್ತಿ. ಆಗ ಆ ನಾರಾಯಣ ಎಲ್ಲಿದ್ದಾನೆ ತೋಣಿಲಿ ನೂರ್ಪಾನ್ ತುರುಂಬಿಲಿ ನೂರ್ಪಾನ್ ಹೇಗೀರ ಎಲ್ಲ ಹಿಡಿದೋಗಿ ನಾರಾಯಣ ಇದ್ದಾನೆ. ಆಗ ನೀ ಇದ್ದಾಂದು ಕಡವುಳಿದ್ದೇ ನೆಂಚಲಿದ್ದಾನೆ ಇಲ್ಲೇ ಅಂದ್ರೆ ಇಲ್ಲ. ದಾರ ಕಾರಣ ಅಂದ್ರೆ ನೋಡಿ ಮನಸ್ಸುತ ಕಾರಣ ನಿನ್ನ ಮನಸ್ಸುದಾಗ ಉಳ್ಳಿದು ನೆನಚಿಲೆ ಅದು ಬಂದು ಉಳ್ಳಿದು ನಡೆದ್ರ ನೀ ಎಲ್ಲ ಕೆಟ್ಟೆಣ್ಣೆ ಅಟ್ಲೆ ಕೆಟ್ಟೆಣ್ಣತ್ತ ನಿನ್ನ ಮನಸ್ಸಿಗೆ ಹೋಗಿ ಸೇದರ ಅಂಬುದು ನಂಗೆ ಅರ್ಧನ. ಆಗ ನೋಡಿ ನೆನಪು ಉಳ್ಳಂಗೆ ಹೊಡೋದು ಅಂತ ಹೇಗಿದ್ರು. ಇದೇ ಮಾಕೆ ಮಹಾಭಾರತಗೆ ದುರ್ಯೋಧನ ನೋಡಿ ಆಸೆ ನೋಡಾನೆ ತಾ ಏನು ಮಾಡೋದು ನಾ ಬಂದು ಗೌರವರ ಇದ್ದರು. ಆಗ ಅಟ್ಟಲಿ ಸೇತಿ ಒಂದು ಆಸೆ ಇಲ್ಲದೆ ಏನು ಮಾಡಿಬಿಟ್ರು ನಂಗೆ ಪಂಚಪಾಂಡವರು ತಾನೆ ನಂಗೆ ಸ್ವಂತ ತಾನೆ ಆತ್ಯಂದಾಗಿ ನೆನಚಾದೆ. ಅವಕ್ಕವ ಕಾಡುಗ ಕೇಗೋದು ಅವಕ್ಕೆ ಬಂದು ಆ ವನವಾಸ ಕಷ್ಟ ಪಡೋದು ಅವಕ್ಕೆ ಈ ನಾಡುಗ ತಿರುಂಬಿ ಬರಕೂಡೋದು ಅವಕ್ಕೆ ಅಳಿಸಿ ಬಿಡೋದು ಒಂದಿಗೆ ಏನೇನವೋ ಮಾಡಿ ನೋಡಿದರು. ಆಲೆ ಅಲ್ಲಿದೋಗೆ ಆ ಧರ್ಮಂ ಎಂಬುದು ಅಡದಲ್ಲಿಯೋ ಧರ್ಮಂ ತಲೆಕಾಪು ಅಡದಲ್ಲಿಯೋ ಆಗ ಆ ತಡನೆ ಸೇತಿ ಆ ಒಲ್ಲಾದ ನೆನೆಸಿದಮ್ಮ ಕೆಟ್ಟದು ನೆನೆಸಿದಮ್ಮ. ಆಗ ಉಳ್ಳಿದು ಬಪ್ಪದು ಮುಡದರವ ಅಂದು ನೋಡೋನೆ ಅದು ಮುಡಿಯುತ್ತಾನೆ. ಕಡೇಸಿಗ ಆ ಪಾಂಡವರ್ಗ ஏதோ ಒಂದು ಎಡಕೋಡು ಇಬ್ಬದುಗಾಂಬನೆ ಒಂದು ಇಬ್ಬದು ಮುಡಿಯ ஒரு ஊசி முனை கூட தர முடியாது ಒಂದು ಈಗ ಒಂದು ஊசி முனை கூட ತಪ್ಪಲೆ ಮನೆ ತನ್ನುடைய ಎಣ್ಣೆ ಎತ್ತೆ ನಂಜಾಟ್ರ ನೋಡು ಸರಿಯಾ. ನಂಗೆ ಅಣ್ಣ ತಮ್ಮತ್ತ ತಗ ಅವಕ್ಕ ಬಂದು ಇತ್ತಮಕ್ಕೆ ಕಾಡುವನ ಕಷ್ಟಪಟ್ಟಲೆ ಅದೇ ಮಾಕ ಏ ಒಂದು ನೆಲಮಿಯು ನಂಗಗಾಯಿ ಬಪ್ಪನತ್ತ. ಆಗ ತಲೆವಲಿயும் ಪಲ್ವಲಿயும் ತನಕ್ಕೆ ಒಂದಾಳು ತೆರೆಯೊಂದು ಹೇಗೀರ ನಂಗೆ ಬಪ್ಪನತ್ತ ಅದು ಉಳ್ಳಿತ್ತ ಒಲ್ಲವ ಅಂದೇಗಿ ನಾನು ಅನುಭವಿಸಿದ್ದಾರ ಮತ್ತಾಗ ಬಪ್ಪನ ಅವಾಗ ನೋಡಿ ನಂಗೆ ನೆಗೆದುಕೊಂಡಿದ್ದನ ಇದೆಲ್ಲವ ಅಡಕೂಡೋದು ಎಂಬುದುಗಾಯ್ತಾ ಆ ಆಣವ ಬರಕೂಡೋದು. ಆಗ ಹಿರಣ್ಯನ ಕಸಬಿ ನೋಡ್ಯ ಆ ಬಂದು ಆಣವ ಎತ್ತೆ ಪ್ರಗಲಾದ ಮೂಲமாக ಅಡಕಿತು. ಅದೇ ಮಾಕೆ ನಂಗೆ ದುರ್ಯೋಧನ ನೋಡಿಯ ಆ ಆಣವ ಎಲ್ಲ ಬಂದು ಕಡೇಸಿಗ ಆ ಕೃಷ್ಣ ಪೆರುಮಾನ್ ನೋಡಿಯ ಆ ಅವತಾರ ವ್ಯಕ್ತಿ ಬಂದು ಎತ್ತೆ ಆಡಿಚೋದುಂಬನ ಅರ್ದೆ ಆಡಿ ಆಟಮೆல்லாம் ಅಡಂಗಿ ಪೋನದಲ್ಲಿ ಕಡೇಸಿಗ குருச்சேத்திர போகிறதொகை எல்லா பாண்டவருடைய ஆதிக்கு அதிகமாகி கௌரவர்களெல்லாம் சோத்து அவர்களுடைய உயிரெல்லாம் ಓದುತ್ತಿಲ್ಲೋ ಅದು ಏನ ಕಾರಣ ಆ ದುರ್ಯೋಧನಾಂಬ ಒಂದೇ ಒಂದು ತೀಯ ಶಕ್ತಿಯಿಂದ ಏನಾಗ್ಬಿಟ್ಟ ಎಲ್ಲವೇ ಆ ನಾಡೇ ಅಳಿಂಜುವಪ್ಪನಿಗೆ ಆಗ್ಬಿಡ್ತಾನೆ. ಆ ಮಕ್ಕಳೆಲ್ಲ ತನ್ನಂತನೇ ಸತ್ತರು. ಆಗ ಎಸ್ಸಾಗ ಒಂದು ಪಾಪ ಮಾಡಿದ್ದಾರೆ. ಅಲ್ಲಿಗ ನಾ ಎಂಬ ಗರ್ವಗನ
ಆಗ ಅಳವಿಗೂ ಮೀರಿ ನೀವು ಹೋಗಬೇಡ, ಒಂದು ಅಳಬಾಡದೆ ಅದಕ್ಕೆ ಮೇಲೆ ಹೋಗ್ಬಿಡಿ ನೀವು ತಪ್ಪು ಬಂದುಬಿಟ್ರ. ಅದೇ ಮಕ್ಕ ರಾವಣ ನೋಡಿ ಆಸೆ ನೋಡಾನೆಯೋ ಏನತ್ತ ಅಟ್ಟದಿಲ್ಲಿಯೋ ನೀ ಬಂದು ಲಂಗಾಪುರಿದಾಗ ಸುಂದರಕಾಂಡ ಮಂದೈಗಿರ ಸುಂದರ ಮಂಡಲ ಅழகு ಒಂದೈಗಿರ ಅತ್ತಮಾಕೆ ಒಂದು ನಾಡು ಬಂದು ಆ ಇಲಂಗೆ ನಾಡು. ಆಗ ಸುಂದರಾಪುರದಾಗ ನೀ ಏನು ಮಾಡಿದೋ ಒಂದು ಸೀದೆಯ ಮೇಲೆ ಆಸೆ ಪಟ್ಟದು ಅಂದ ನೇರ ಬಂದು ಸೀದೆಯ ಬಂದು ನೀ ತೂಕಿಂಡು ಪುಷ್ಪಕ ವಿಮಾನದಾಗ ನೀ ತೂಕಿಂಡು ಓಪನೆ ದಾರು ಹರಿಯಕೂಡದು ನೆನೆಸಿ ಹೋಗಿ ನೀ ಅಶೋಕವನದಾಗ ಬೀತೆ ಆಲೆ ಬಿತ್ತು ತನ್ನುಡಿಯ ಅಡಂಜೋದು ನೆನಂಜೋದೆ ನೀ ಏಸಾಗ ನಿನ್ನ ಕಷ್ಟ ಬಂದಿತ್ತು ತುಂಬ ಬಂದಿತ್ತು. ಆಗ ನೀ ಅಳವಿಗೂ ಮೀರಿ ನಿನ್ನ ನಾಡುದಾಗ ಆಡೋದನ್ನ ಬಿಟ್ಟುಟ್ಟು ಇನ್ನೊಂದು ನಾಡಿಗೆ ಬಂದು ಸರಿಯಾ ನೀ ಇತ್ತಮಾಕೆ ಒಂದು ಸೀದೆಯ ನೀ ಎತ್ತಿಂಡು ಹೋಗ್ಬೋದು ಪುಷ್ಪವನ ಕಡ್ತಿಂಡು ಹೋಗ್ಬೋದು ತಪ್ಪು ತಾನೆ. ಆಗ ಏನ ನೀ ಅಳವಿಗೂ ಮೀರಿ ಹೋದೆ ಅಮಿರ್ದಮ್ಮ ನಂಜಾಗ ಬಂದುಬಿಟ್ಟ. ಮೊದಲು ಓಪನೆ ಸಿಂಗಿರಬಾತ ಅಟ್ರ ಸರಿಯಾ ಆಗ ಅಮಿರ್ದಮ್ಮ ಕಾಡೋದು ಕಡೇಸಿ ಏನಾಗ ಬಂದು ನಿನಗೆ ನಂಜಾ ಬಂದುಬಿಟ್ಟ. ಅದನ್ನು ಮೂರುವು ಆ ಎರಡನೇ ಕಸಬಲ್ಲಿ ಸರಿ ಅದೇ ಮಕ್ಕೆ ನಂಗೆ ದುರ್ಯೋಧನಲ್ಲಿ ಸರಿ ರಾವಣನಲ್ಲಿ ಸರಿ ಮೂರಾರು ನೆಲೆಯೋ ಅಳವಿಗೂ ಮೀರಿ ಓಪನೆ ಕಡೇಸಿ ನಂಜಾತ ಬಂದು ಹೋದ್ರ. ಇದನ್ನಂಥ ಸ್ವಾಮಿಕ ಒಂದೊಂದು ಸತ್ಸಂಗದೋಗಿ ಹೇಗೋನಿ ಸರಿ ಒಂದೊಂದು ಕೂಟದೋಗಿಯೋ ಒಂದೊಂದು ತನಿಯೊಂದು ಮನುಷ್ಯನ ಸರಿ ಹೇಗೋನಿ ಸರಿ ನೀ ಬಂದು ಏಕ ನಿನ್ನ ನೆಲೆ ತಾಂಡಿ ಹೋಗಬೇಡ. ಆ ದೊಡ್ಡವಕ್ಕ ಒಂದು ಮರ್ಯಾದೆ ಕೊಡು ಸರಿ ಕುನ್ನವಕ್ಕಗ ಎತ್ತೆ ಮಾತಾಡೋನು ಅರ್ದು ಕೊಡು. ಆಡದೇಂದಿಂದ ಆಡಿಟ್ಟು ನಾಯಿಗೆ ನೀ ಕೆಟ್ಟು ಕೇರಿಯ ಕುಳಿಬೇಡ, ನೀ ಪೊಟ್ಟು ಹೊಟ್ಟಕಿಚ್ಚ ನೀ ಮಾಡಬೇಡ, ಸರಿ ಒಂದು ಪೊರಾಮೆ ಬೇಬೇಡ. ಆಗ ಏನು ಮಾಡ್ರೆ ನಿನ್ನ ನೆಲಮೆ ಎತ್ತಾಡದೆ ಎಂಬುದು ಆ ನೆಲಮೆಗೆ ಹೋಗ್ಬಿಡು. ಒಂದು ಜನ ಆಡಿಟ್ಟು ಆಡದೇಂದು ಆಡಿಟ್ಟು ಕಡೇಸಿಗೆ ಒಂದಿಲ್ಲದೆ ಇರಬೇಡ. ಆಗ ಎಲ್ಲಾಗೂ ಒಂದು ನೆನಪಾಡದೆ ಕತ್ತಮ್ಮ ಬಂದು ಆ ಏಸಗ ಕತ್ತೋದಲ್ಲಿಯೋ ಆ ತಲೆ ಬಗ್ಗಿ ಓಲೆ ಅದು ನೋಡಿ ಸರಪು ಬೇರೆ ಸರಿಯಾ. ಆಗ ಏದು ಆಡ್ರಾಂಬ ಒಂದು ನೆಲ್ಲು ಚೆಡಿ ಉಳ್ಳಂಗೆ ಬಂದು ಮೇಲೆ ಕುತ್ತಿ ನಿಬ್ಬನೆ ಅದು ನೇರ ನಿದ್ದರಾಂಬ ದಾರು ಅಂಜೋದಿಲ್ಲ. ಅದೇ ನೆಲ್ಲು ಸೆಡಿ ಉಳ್ಳಂಗೆ ಒಳಂದಗಿಂದೋಡು ಆ ಕದಿರು ಮುಚ್ಚಿ ಬಂದಗಿಂದೋಡು ಅದೇನಾಗ್ಬಿಟ್ರ ಆ ನೆಲ್ಲು ಕದಿರೆಲ್ಲ ಅದೇ ತಲೆಮಣಿಗಿರಾಂಬ. ಆಗ ತಲೆಮಣಂಗ ಆ ಕದಿರ್ತಾ ನಂಗೆ ಪೈನ್ ಪಟ್ರ ತವಿರ ನೇರ ನಿಬ್ಬ ನೆಲ್ಲು ಸೆಡಿ ಒಂದು ಆಗ ಅದೇ ಈಗಿದ. ಆಗ ಆ ಕುರೈ ಕೂಡಂ ಕೂತಾಡು ಆ ನೆರೈ ಕೂಡಂ ತಳು ಬಂದಾಗಿರ. ಆಗ ಕುರೈ ಕೂಡ ಮುಂದೂ ಕಲ್ಲಾದ ಮತ್ತ ನಾವೊಂದು ಪಾದಿ ಅರದೆ ಅಂದ್ಬಿಟ್ಟು ಎಲ್ಲಾಗ ಆಡಿಟ್ಟಿದ್ದೇನೆ ಅದು ತೇವಿಲ್ಲ. ಒಂದು ಆ ನಿರೈ ಕೂಡ ಮಾಡೋದು ನೋಡು ಅದು ತಳಂಬಾದು ಅದು ಅದೇ ಅಟ್ರ. ಆಗ ಅತ್ತಮಾಕೆ ಕತ್ತಮಾಲಿ ಸರಿ ಹಣ ಬೀತಮಾಲಿ ಸರಿ ಒಳ್ಳಂಗೆ ಪದಿವಿದೋಗಿದ್ದಮಾಲಿ ಸರಿ ನೀನು ನಾಯಿಂದ ಆಡಬೇಡ, ನಿನಗೂ ಒಂದು ಅಳಬಾಡದೆ ಎಲ್ಲಾಗೂ ಒಂದು ಅಳಬಾಡದೆ. ಆಗ ನನಗೆ ತಿಂಬ ಹಿಟ್ಟುದೋಗಿ ಏನಾಡದೆ ಒಂದು ಅಳಬಾಡದೆ. ಅಳಬಗು ಏಸಗ ನಿನಗೆ ಇಡ್ತಾವೋ ಆ ತಿಂಬುದನ್ನ ಅದು ಅಳವಾಗ ಮೀರಿ ಓಪನೆ ನೀ ಏಸಗೆ ಮನಕ ತಿಂದಿಯೋ ಅದು ಅದೇ ಮಕ ಹೊರಾಸು ಬಂದುಬಿಟ್ರ ಒಂದು ಕಾರಿಕೆಯ ಹೊರಾಸು ಬಂದರ. ಆಗ ಮೊದಲು ಅಮಿರ್ದವ ಅಟ್ಟದು ಈಗ ನಂಜಾ ಬಂದರ. ಇದನ್ನ ನಿನ್ನ ಮನಸ್ಸುದೋಗೆ ನೀನು ನಂಜ ನೆನಚಾದೆ ಎಲ್ಲಾಗ ಒಳ್ಳೇದು ನೆನೆಸಿ ಬಿಡ್ಲೆ ನಿನ್ನ வாழ்க்கை ಒಳ್ಳಂಗಟ್ರಾಂಬಂತ ನಂಗೆ ಸಚ್ಚಿದಾನಂದ ಗುರು ನಂಗೆ ನವೀನ್ ಸಾಯ್ಬೇಕು ಅನ್ನೋಡಿಯ ಒಂದು ಆನಂದ ಗುರು ಮೇಘನಾಥ್ ಸಾಯ್ಬೇಕು ನಂಗೆ ಯಶೋದಮ್ಮನವಕ್ಕೂ ಒಂದೊಂದು ಸತ್ಸಂಗದೋಗಿಯೋ ನಂಗೆ ಇಳಂಜರೆತ್ತೆ ಇರ್ಬೋದು ದೊಡ್ಡವಕ್ಕೆತ್ತೆ ಇರ್ಬೋದು ಕುನ್ನೋಕ್ಕೆತ್ತೆ ಇರ್ಬೋದು ಮುನ ಆಸಗ ಸೀರು ಸೆರಪ ಹೇಗಿದ್ದಾರೆ ಅತ್ತಮಾಕ ನಂಗೆ ಓಲೆ ನಂಗುಡಿಯ ಮನಸ್ಸೆಲ್ಲ ಒಳ್ಳಂಗಟ್ರಾಮನೆ ಇತ್ತ ಸಾಯಿನ ಗವದ ಮಾತು ತುಂಬ ನನಗೆ ಸ್ವರ್ಪೊಳ್ಳೋದಾಗೆ ಅಡುತ್ತು 89வது தலைப்பு ಸರಿಯಾ ನಂಗೆ ದೊಡ್ಡವಕ್ಕ ಅಣ್ಣ ಅತ್ತಿಗೆ ಆಗಲಿ ಸರಿ ಅವಕ್ಕೆ ಒಂದು ಅವ್ವೇ ಅಪ್ಪವ ಇತ್ತು ಎಂಬುದನ್ನ ಆ ಕರ್ತತ ಸ್ವಾಮಿಯಕ್ಕಗ ವಿಡಿಯೋದಾಗ ಹೇಗೆ ಹೋದಾರ ಅದಕ್ಕೆ ಮೇಲೆ ನನಗೆ ಬೆಳಕು ನೋಡೋಣ. ಗಮನ ಉರುವವ ಹೆತ್ತೈನ ಮಕ್ಕವ ಇವ ದೇವ ಪಿರಿವಿಗಳೇ. ಶ್ರೀ ಕೃಷ್ಣರನ್ನ ನೆನಪದೋಗಿಯೇ ಶ್ರೀ ರಾಧಾರಾಣಿಯು ಗೋಪಿಯರುಗಳು ಇದ್ದರು. ಶ್ರೀ ಕೃಷ್ಣರು ಬಲರಾಮರು ಎರಡ ಗೋಕುಲವ ಬಿಟ್ಟು ಮಧುರಾ ದೇಶಕ್ಕೆ ಹೋದಗಿಂದಾಡೋ ರಾಧಾಗೂ ಗೋಪಿಯರುಗಳಿಗೂ ಕೃಷ್ಣರ ಮೇಲೆ ಆಡುವ ಗವ ಪೈತ್ಯ ಜಾಸ್ತಿ ಆಯ್ತ. ಇತಮಾಕ ಒಂದು ಜನ ಶ್ರೀ ಕೃಷ್ಣರು ತನ್ನ ಸ್ನೇಹಿತರ ಮಧುರಾ ದೇಶನೋಗಿದ್ದ ಉದ್ದವರ್ ಕೋಡ ನಡುದುಕೊಂಡು ಒಪ್ಪನೆ ಅವಕ್ಕೆ ನೆರೆಯ ರಾಜ್ಯ ಪರಿಪಾಲನವ ಪತ್ತಿಯೋ ಒಲಗವ ಪತ್ತಿಯೋ ದೇವರ್ನ ಅರವ ಆಣ್ಮೀಗ ಜ್ಞಾನವ ಪತ್ತಿಯೋ ಮಾತಾಡಿ ನೋದರು. ನಡುದು ಯಮುನಾನ ಹಳ್ಳಕರ ಸಾರ ಬಪ್ಪನೆ ಅಲ್ಲಿ ಒಂದು ಸೋಕಾನ ಕೆಪ್ಪು ತಾಮರೆ ಹೂ ಪಚ್ಚೆ ಎಲೆ ಮೇಲೆ ನೀರು ನೋಗ ಮೆದಂದೂನು ಬಂದದ ನೋಡಿ ಶ್ರೀ ಕೃಷ್ಣರು ಮೈಕಾಯಿ ಬುದ್ಧರು. ಇದನ್ನ ನೋಡಿ ಉದ್ದವರು ಆಶ್ಚರ್ಯಪಟ್ಟರು. ಕೃಷ್ಣರ ಎಲ್ಚಿದ್ರು ಅಲಕ ಎಬ್ಬಿಲೆ ನೀರ ತೆಗ್ಸಿ ತನ್ನ ಎಲ್ಚನೆ ಶ್ರೀ ಕೃಷ್ಣರನ ಕಣ್ಣು ನೋಗೆ ಕಣ್ಣೀರು ಬಂದಿತ್ತು. ಇದನ್ನು ನೋಡಿ ಉದ್ದವರು ಏನಾಯ್ತು ಒಡಂಬು ಸರಿ ಇಲ್ಲಿಯಾ ಕೃಷ್ಣ ಅಂದು ಕೇರ್ಪನೆ ಕೃಷ್ಣರು ಹೇಗಿದ್ರು ಉದ್ದವ ಆ ತಾಮರೆ ಹೂ ತುಂಬಿದ ಗವನೋಗೆ ಎನ್ನವ ಬಿಟ್ಟು ಪಿರಿಂದಿದ ದುಃಖನೋಗೆ ಕೃಷ್ಣ ಕೃಷ್ಣ ಅಂದು ಎನ್ನ ಹೆಸರ ಮನಸ್ಸನೋಗೆ ಕೊರಿಚಿ ಏಂಗಿ ರಾಧಾ ಬೃಂದಾವನ ಹಳ್ಳ ಅಂದ புட்ட தாமரவோ அதனை நோடுன என்னாந்த தாங்குது முடிவிலே. ராதான கவத உணர்வு என்னவ ಮಯಂಗಿ ಬುಬ್ಬನಂಗ ಮಾಡಿಟ್ಟಾ ಎಂದರು. ಇದನ್ನ ಓರ್ಟ ಉದ್ದವರು ನೆನೆಸಿದ್ರು ಕೃಷ್ಣರ್ಗ ಎಲ್ಲಾ ವಿಧವಾನ ಶಕ್ತಿ ಅಡದೆ ತುಂಬಿದ ಜ್ಞಾನವೂ ಅಡದೆ
ಅವತಾರವ ಮನುಷ್ಯ ರೂಪನೋಗಿದ್ದಾರೆ ತನಗೆ ಏನಕ ಈಸಗ ಒಬ್ಬನ ಮೇಲೆ ಪಟ್ಟುದಲು ಎಂದು ನೆನೆಸಿದ್ರು. ಅಪ್ಪರೆ ಓಸನ ಮಾಡಿ ಉದ್ದವರು ಅರಣ್ಮನೆಗೆ ಹೋಗಿ ಕೃಷ್ಣರು ಕೂಡ ಆತ್ಮಜ್ಞಾನವ ಪತ್ತಿಯು ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಆಡುವ ವ್ಯತ್ಯಾಸ ಪತ್ತಿಯು நிறைய கேள்வி கேத்துரு. உத்தவர் பொறுத்தவரை ದೇವರಿಗೆ ಉರುವಿಲ್ಲೇ ಈ ಒಲಗ ಪೊಯ್ಯಿಂಬ ಆ ಜ್ಞಾನವರ್ಗ ಜ್ಞಾನಿಯಾ ಇದ್ದರು. ಶ್ರೀಕೃಷ್ಣರು ಉದ್ದವರ್ಗ ಸ್ವಲ್ಪ ಬುದ್ಧಿ ಕಲಿಸೋದು ಅಂತ ನೆನೆಸಿ ಉಣ್ಮೆಯಾನ ತುಂಬಿದ ಗವವೂ ಭಕ್ತಿಯವೂ ತಾ ನೇರ ನೋಡಿ ಅನುಭವಿಸೋದು ಒಂದು ತನ್ನವ ಬ್ರಜಭೂಮಿಯಿಂದ ಹೇಗುವ ಗೋಕುಲಗೂ ವೃಂದಾವನಗೂ ಬರ್ಸಾನಗೂ ಕೇಳಿಸಿದರು. ಅಣ್ಣ ಎಂಬುದನ್ನ ಅಪ್ಪ ಎನ್ನೋ, ಅತ್ತಿಗೆ ಎಂಬುದನ್ನ ಅವ್ವೇ ಎನ್ನೋ. ಅದಾವುದು ಅಣ್ಣ ನಂಗ ಅಪ್ಪಗ ಸಮಾನ, ಅಣ್ಣನ ಮಾತುಗ ಕಟ್ಟುಪಟ್ಟು ತೋರ್ಚೋ ಒಳ್ಳೆ ದಾರಿಯ ನಡುವುದು. ಅದೇ ಮಕ್ಕ ಅತ್ತಿಗೆ ಎಂಬುದು ಅವ್ವೇ ಎಂಬನೆ ಅದುಗ ಅತ್ತ ಒಂದು ಸ್ಥಾನವೂ ಮರ್ಯಾದೆಯೂ ಕೊಡುದುಂಬುತ್ತ ಅರ್ಥ ದೈವ ಪಿರಿವಿಗಳೇ. ನಾಯಿಗ ಈ ತುಂಬಿದ ಗವದ ಸ್ವಾಮಿ ಉದ್ದವರು ವೃಂದಾವನಗ ಹೋಗಿ ಉಣರ್ದ ವಿಷಯವ ಪತ್ತಿ ನಾ ಹೇಗಿನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ ಹೇಗಿದೆ ಕರುತ್ತಾ ನನಗೆ ಈಗ ವಿಡಿಯೋದಾಗೆ ನೋಡಿದನೋ, ಈಗ ಒಂದೊಂದೆರಡದೋಗಿಯೂ ಆ ಗೋಕುಲ ವಾಸಿಗಳೇ ಎತ್ತೆ ಇದ್ದರು. ಅತ್ತೆಂದು ನೋಡೋನೆ ಆ ಮಧುರಾಪುರಿವೇ ಆಸಗ ಒಂದು ಸಿಂಗರವಾಟಿತು. ಆಗ ಒಬ್ಬ ದಾರಿದೋಗೆಲ್ಲ ನೋಡಿದರು, ಅಲ್ಲಿದೋಗೆ ಆ ತಾಮರೆ ಕುಳ ಎಲ್ಲ ಆಸಗ ಸಿಂಗರವಾಟಿತು. ಆ ತಾಮರೆ ಕುಳದೋಗೆ ಒಂದು ತಾಮರೆ ಒಂದು ಅದೇ ಮೆದೊಂದು ಉಂಡು ಬಂದು ತುಂಬ ಆ ಪಚ್ಚೆ ಎಲೆಗೂ ಆ ತಾಮರೆಗೂ ಆಸಗ ಸಿಂಗರವಾಡೋನೆ. ಇದನ್ನು ದಾರ ನೋಡಿಡಿದ್ರು. ಈ ದೂರದಾಗಿದ್ದ ಕೃಷ್ಣರದ ನೋಡಿ ತನ್ನ ಮೇಮರಂದು ಕೀ ಬುದ್ದುಬಿಟ್ಟಾರಂಬ. ಆಗ ಭೂವನೆ ದಾರ ಅಲ್ಲಿ ಪಕ್ಕದಾಗಿದ್ದಾರೆ, ಉತ್ತಮರ ಪಕ್ಕ ಇದ್ದಾರ. ಏಕಕೃಷ್ಣ ಇತ್ತಮಾಕ ಬುದ್ದುಬಿಟ್ಟೆ ತಂದು ಕೇಪನೆ ಇಲ್ಲೇ ಅದನ್ನು ತನಿಯ ಬಪ್ಪದನ್ನು ನೋಡೋನೆ. ಇನ್ನು ರಾಧೆ ಬಂದು ತನಿಯ ಬಂದಂಗೆ ತೋರಿಬಿಟ್ಟ ಅಮ್ಮನ. ಓ ಆಗ ನಿನ್ನ ಎಣ್ಣೆಲ್ಲ ಆ ರಾಧೆ ಮೇಲೆ ತಡೆದೆ ಅಮ್ಮನೆ. ನಾ ಬಿಟ್ಬಿಟ್ಟು ಬಂದುಬಿಟ್ಟೆ, ಅದೊಂದತ್ತ ಏನ ಮಾಡಿವ್ರಿಯೋ ಅರಿಯಾದೆ ನೆನೆಚೀಂಡಿದ್ದೆ ಅಮ್ಮನೆ. ಆಗ ಎಸ್ಸಗ ಆ ರಾಧೆ ಮೇಲೆ ಗಬ ಬಿತ್ತೆ ಎಂಬುದನ್ನ ನಾವು ಸ್ವಾಮಿಯೋಕ್ ಮಲ್ಲನಿಗೆ ಅರದುಬಿಟ್ಟ. ಅದರ ಮೇಲೆ ಆ ಉತ್ತವರು ಬಂದು ಕೇತರು, ನಿಂಗೆ ಆತ್ಮಜ್ಞಾನ ಸರಿ, ಭಕ್ತಿ ಜ್ಞಾನ ಪತ್ತಿ ಎನಗ ಹೇಗೆ ತಂದ ಅರಿಯಾಮನೆ ಸರಿ, ಹೇಗೆ ತನ್ನೇಂದಾಗಿ ಕುಳದಗಿಂದೋಡು ಅದನ್ನು ಪತ್ತಿ ಅವಕ್ಕೆ ಮಾತಾಡಿಕೊಂಡಿದ್ದರು. ಆಗ ಇದೆಲ್ಲ ಏನಾಗತ್ತಂದ್ರೆ ನಂಗೆ ಮಾರ್ಗವ ನಂಗೆ ವழிಯ ಸರಿ ಮಾಡೋದು ಗೊತ್ತಾ. ಈ ಕೃಷ್ಣರು ಬಂದು ಈ ಒಲಗ ಬಂದಿದ್ದಾರೆ. ಅದು ರಾಮ ಒಂದು ಅವತಾರವಾಯಿದ್ದು, அடுத்து ಕೃಷ್ಣ ಅವತಾರ ಬಂದು ಇಂದು ಎಲ್ಲ ಈ ತಂದುಕೊಂಡಿದ್ದಾರೆ ಅಂತಂತ ಸ್ವಾಮಿಯಕ ವಿಡಿಯೋದಾಗೆ ಅಪ್ಪರ ಶೋಕ ಇದ್ದರು. ಈಗ ಅದನ್ನು ನಂಗೆ ನೋಡೋನೆ. ನಂಗೇನ ಅಂದರೆ ಇಲ್ಲಿ ಅಣ್ಣ ಬಂದು ಇದ್ದಾನೆ, ಅತ್ತಿಗೆ ಇದ್ದಾನೆ. ಅಣ್ಣನ ಬಂದು ನೀ ಅಪ್ಪನ ಇತ್ತು, ಅತ್ತಿಗೆ ಬಂದು ನೀ ಅವ್ವಯ್ಯ ಇತ್ತು ಒಂದು ಸ್ವಾಮಿಯಕ್ಕೆ ಇದ ನಂಗೆ ಕರ್ತದಾಗ ನೋಡಿದ. ಈಗ ಇತ್ತಮ್ಮ ಕಾಡೋನೆ ನಂಗೆ ಮೇಲೆ ಒಂದು ಮನೆನಾಡ ಚಾವಕ ಅವಕ್ಕೆ ಇದ್ದಲೇ ಆ ನಂಗೆ ಆ ಎಣ್ಣದೋಗೆ ಮೊದಲು ಕಾಲದೋಗೆಲ್ಲ ಅದು ಹೋಗಿಂಡಟ್ಟಿತ್ತು. ಈಗ ಕಾಲ ಮಾರಿದಲ್ಲಿಯೋ ಈಗ ಅಣ್ಣ ತಮ್ಮರುಂಬ ಆ ಒಚ್ಚುಮೆ ಅಡದಿಯಾ ಇಲ್ಲೇ ಎಂಬುದು ನಂಗೆ ಸಂದೇಹ ಬಪ್ಪ. ನಂಗೆ ಕಲಿಯುಗ ಕಾಲ ಹೋಗಿಂಡಾಡದೆ ಆಲೆ ಅದನ್ನು ಪುರಾಣ ಕಾಲದಾಗ ತಮ್ಮ ಮದಿಚೋನತ್ತ ಅತ್ತಮ್ಮಕ್ಕ ಹೋಗಿಂಡಾಡದೆ ಎಂಬುನದ ನಂಗೆ ಭಾಗವತ ಪುರಾಣದೋಗೆ ಸಯ್ಯ ಬಲರಾಮನ ಬಂದಾರೆ, ಕೃಷ್ಣನಿದ್ದಾರೆ. ಬಲರಾಮ ಅಣ್ಣನ ಇದ್ದ, ಕೃಷ್ಣ ಬಂದು ತಮ್ಮನ ಇದ್ದ. ಅವಕ ಆ ಗೋಬಿಯರಿಗೂ ಕೂಡಲ್ಲ ಎಲ್ಲಾದಂಗೆ ಮಧುರಾಪುರಿದೋಗಿಯೋ ಆ ಗೋಗುಲದೋಗಿಯೋ ಆಡಿಪಾಡಿ ಎಲ್ಲ ನಡೆದರು. ಆಲೆ ಎಸಗ ನಡೆದಲಿಯೋ ನಂಗೆ ಬಲರಾಮನ ಅಣ್ಣ ತಾನೆ. ಆಗ ಬಲರಾಮ ಹೇಗಿದಂಗೆ ಕೇಪುದು ಎಂಬುದು ಕೃಷ್ಣರ ಸಾರ ಏಸಗ ಶಕ್ತಿ ಇಟ್ಟಿದಲಿಯೋ, ಏಸಗ ಬಂದು ಒಂದು ಲೀಲೆ ಮಾಡಿದಲಿಯೋ ಆ ಮಹಲೋಕದೋಗೆ ಎಲ್ಲಾಗ ದಾರ ಏನ ಮಾಡಿದಲಿ ಸೇತಿ ಅಣ್ಣನ ಇಬ್ಬ ಆ ಬಲರಾಮನ ಏನ ಮಾಡಿದರು ತನ್ನ ಹೆಂಡ್ರು ರೇವದಿಯಿಂದಾಗಿ ಅವಕ ಏಯ್ದಂಗೆಲ್ಲ ಕೃಷ್ಣರ ಕೇತಾಂಬ. ಒಂದೊಂದು ಜೋಲಿಯು ಏನ ಮಾಡೋದು ಎತ್ತ ಮಾಡೋದು ಒಂದಾಗಿ ಅಣ್ಣಗೆ ಮದಿಪ್ಪು ಕೊಟ್ಟು ಆ ಕೃಷ್ಣರ ಕೇಪನೆ ತಾ ಹೇಗಿದಾಂಬ. ನಿತ್ತಮಾಕೆಲ್ಲ ನೀ ಈ ದೇಶಗೆಲ್ಲ ಹೋಗಬೇಡಪ್ಪ, ಅಲ್ಲಿ ಬಂದು ಅರುಕರಿದ್ದಾರೆ ಎಂದು ಇದ್ರು ಎಂಬ. ಆಗ ಕೃಷ್ಣರು ಬಂದು ಆ ಎಡಗೋಪನೆ ನೆರೆಯ ಅಸುರರುಗಳೆಲ್ಲ ಬಂದಿದ್ದರು. ಆಗ ಏನು ಮಾಡಿದ ಈ ತಮ್ಮಗೇನಾಲಿ ಅದು ಒಂದು ಕಷ್ಟ ಬಂದುಬಿಟ್ರು ಅಂತ ನೆನೆಸಿ ಆ ಅರುಕರೆಲ್ಲ ಅಳಿಚೋದಕ್ಕೆ ಒಂದು ದಾರ ಬಂದರು. ಆ ಬೂದನಾಂಬ ಒಂದು ಅರಕಿ ಬಂದ, ಆ ಸಗಡಾಸುರನ ಬಂದ, ಅದೊಂದು ತಿರಿನಾವರ್ತನಂದಾಗಿ ಅವಕ್ಕೆಲ್ಲ ಅರುಕರೆಲ್ಲ ಬಪ್ಪನೆ ಅಳಿಚಿದ ದಾರ ಅಂದಲೇ ಅದು ಬಂದು ಆ ಹಿಡಿದು ಬಲರಾಮತ ಅಳಿಚಿದ. ಆಗ ಈಗ ಏನಾಗ ಅಂದರೆ ಏನು ತಮ್ಮನನ್ನು ನೋಡೋದು ಕಾಪುದುಗಾಯಿ ಮಾಡೋದು ಎಂಬುದನ್ನ ಆಗ ಹೇಗೋನೆ ಆ ತಮ್ಮನ ಮೇಲೆ ಎಸಗ ಪಾಸ ಬಿತ್ತದನೆ ಎಂಬುದನ್ನ ನಂಗೆ ಅದು ಒಂದು ಅರದುಬಿಟ್ನ. ಆಗ ಇದು ಏನಾಗ ಅಂದರೆ ಆಗ ಅಣ್ಣನ ಬಂದು ಅಪ್ಪನಾವು, ಅದೇ ಬಂದು ಅತ್ತಿಗೆ ಬಂದು ಅವ್ವಯ್ಯ ನೆನೆಚೋನೆ, ಆ ರೇವದಿ ಬಂದು ಆಸಗ ಬಂದು ಆ ಕೃಷ್ಣರ್ಗ ಬೇಕಾದ ಉದವೆಲ್ಲ ಮಾಡಿದರು ಎಂಬ. ಇತ್ತಮಾಕೆ ಒಂದೊಂದೆಡವು ನೋಡೋನೆ ಆ ಬಲರಾಮ ಮೂಲ ಮತ ಆ ಕೃಷ್ಣರು ಬಂದು ಪಾದುಗಾಪ ಇದ್ದರು. ಓಪ ನಲವ ಎಡೆಲ್ಲ
ತಾ ಬಂದು ಬೆಣ್ಣೆ ಕದ್ದು ತಿಂದ, ಅಲ್ಲಿ ನೆಲದ, ಇಲ್ಲಿ ಬುದ್ಧ, ಗೋಬಿಯರು ಕೂಡ ಅತ್ತಿದ್ದ ಮನೆ ಹೇಗೋಗೆಲ್ಲ ತನ್ನ ಕಷ್ಟ ಬಂದಿತ್ತು. ಆಗ ಬಲರಾಮತ ಕಾತುಂಡಿದ್ದ ಅಂಬುದನ್ನು ನಂಗೆ ಪುರಾಣ ಮೂಲಿ ವಾರದನ. ಅದೇ ಮಕ್ಕೆ ನಂಗೆ ಒಂದು ಕಂಬರಾಮಾಯಣವ ಎತ್ತೋನೆ, ಆ ರಾಮಾಯಣದೋಗೆ ಬಪ್ಪನೆ ರಾಮನು ಸೀತೆಯು ಆ ಅಯೋಧ್ಯೆ ಬಿಟ್ಟು ಎಲ್ಲಿಗೆ ಕಳೆದು ಹೋದಾರ. ಇಂದು 14 ವರ್ಷ ಕಾಡುಗೋಪದು ಒಂದು ಆ ಹೇಗೆ ಬಿಡಾನೆ ಆ ಮಾತುಗೆ ಅವ್ವಯಿ ಮಾತುಗೆ ಕಟ್ಟುಪಟ್ಟು ಆ ರಾಮನ ಲಕ್ಷ್ಮಣನು ಇಲ್ಲಿ ಬಿಟ್ಟು ಆಗ ಅಯೋಧ್ಯೆ ಬಿಟ್ಟು ಕಡ್ದುಂಡು ಬಪ್ಪನೆ ಲಕ್ಷ್ಮಣದ ಆ ಆಗ ರಾಮನು ಸೀತೆಯು ಲಕ್ಷ್ಮಣನು ಬಪ್ಪ ಕಟ್ಟಾಯ ಆಗ್ಬಿಟ್ಟ. ಈಗ ರಾಮ ಸೀದತ್ತ ಬಂದಾರ. ಆಗ ಲಕ್ಷ್ಮಣನಿದ ಅಣ್ಣ ನೀ ಎಲ್ಲಿಗೋರಿ ಅಲ್ಲಿಗೆ ನಾ ಬನ್ನಿಂದ ಇದ್ದ. ಈಗ ಏನು ಮಾಡಿರ ಆ ಕರೆ ತಾಂಡಿ ಗಂಗೆ ಕೆರೆ ತಾಂಡಿ ಅಲ್ಲಿಗೆ ಹೋದಾರ. ಅಲ್ಲಿ ಕೂಗನಿಂದ ಒಂದು ವೇಡನಿದ್ದನ. ಆ ವೇಡ ಏನು ಮಾಡ ಅಂದರೆ ಈ ಕರೆಯೇ ಕಡ್ದುಂಡು ಹೋಗೋದಕ್ಕೆ ದಾರ ಬೇಕು ಅಂದರೆ ಒಂದು ಪಡಗು ಬೇಕು. ಆ ಪಡಗು ದಾರ ಸಾರು ಆಡದೆ, ಕೂಗನ್ ಸಾರು ತಡದೆ. ಆ ಕೂಗನ್ ಏನು ಮಾಡ್ಯಾರ ಇವಾಗ ಮೂರಾವ ಅದೇನು ಹಚ್ಚಿ ಅದ್ರ ಎತ್ತಿಂಡೋಗಿ ಕರೆ ತಾಂಡಿ ಗಂಗೆ ಕೆರೆ ತಾಂಡಿ ಹೋದಾರ. ಆ ಪಕ್ಕದೋಗೆ ಬಂದು ಒಂದು ಸಂತು ತಂಗೋದಗಾಗಿ ಒಂದು ಕುಡಿಸೆ ಹಾಕಿರ. ಆಗ ಏನು ಹುಲ್ಲು ಅಂದಲೇ ನಾಣಲೆಂದ ಹೇಗಿರ. ಆ ನಾಣಲು ಹುಲ್ಲುದೋಗೆ ಒಂದು ಕುಡಿಸೆ ಹಾಕಿ ಆ ಕುಡಿಸಿದೋಗೆ ಪುನ್ನ ಕುಡಿಸುತ್ತಾ ಅದೋಗೆ ಅಂದು ಇರೂಡ ಅಲ್ಲಿ ಕಾಪುದು. ಅಲ್ಲಿಗ ಆ ಕಾಡು ಜಾತಿ ಎಲ್ಲ ಬಂದಾರ ಮನೆ. ಆಗ ಕುಗನ್ ಬನ್ನೆಂದ ಹೇಗಿದ. ಕುಗನ ಏನು ಮಾಡೋದು ಬಿಟ್ಟ ಅಂದಲೇ ನೀ ಬಂದು ಹಳ್ಳ ಕರೆದೋಗಿರು, ದಾರ ಬಂದಲಿಯೋ ಈ ಕರೆ ತಾಂಡೋದಾಗ ನೀ ತಾನೇ ಪಡಗೋಟಿಯ ಇದ್ದೆ. ಇಲ್ಲಿ ಆ ರಾಮ ಇದ್ದ, ಇಲ್ಲಿ ತಮ್ಮ ಇದ್ದಾನೆ ಎಂದು ಹೇಗಿದ. ಆಗ ತಮ್ಮ ಲಕ್ಷ್ಮಣನ ಏನ ಮಾಡಿದ ಅಂದಲೇ ಸೀತೆಯು ಆ ರಾಮನು ಆ ಕುಡಿಲ್ಗೋಸು ಒಳ್ಳಂಗೆ ನಡೆದುಂಡು ಬಂದ ಆ ಕಳೆಪದಾಗ ಹೊರಗಿಂಡಿಬ್ಬನೇ ಆ ಹೊರಾಸ ಇರೂಡ ತಾ ಹೊರಗಾದಿದ್ದು ಒಂದು ವಾಯಿದ್ ಕಾವಲಂದರ್ತವ ಆ ತಮಾಕ ಇದ್ದು. ಆಗ ಒಂದೊಂದು ಜಾಮವು ಏನಾಲಿ ಕಾಡು ಜಾತಿಯಿಂದ ಒಂದು ಅರಕರೆ ಬಂದುಬಿಟ್ಟಾರ ಬರೆಯೋ ಅಪ್ಪ ಆ ಎಣ್ಣದೋಗೆ. ಆಗ ಏನು ಮಾಡಿದರು ಅಂದಲೇ ಅದೇನು ಅಮೇದಿಯ ಇರೂಡ ಹೊರಗಾದಿದ್ದು ಪಾದುಗಾತಾಂಬ ಧಾರವ ಪಾದುಗಾತರು ಆ ರಾಮನ್ ಲಕ್ಷ್ಮಣ ಎರಡವ ಅವು ಭಾಗಾಪನಗಟ್ಟವು ಹೊರಗಾದಿದ್ದು ಕಂದು ಕಾತ. ಆಗ ಇದರಿಂದ ಏನು ಅರೀಕ್ಷರ ಅಂದಲೇ ಏನ ಅಣ್ಣತ ಏನುಡಿಯ ಸೋಮ್ಯತ ಅದೇ ಇದ್ದ ಅಪ್ಪಮ್ಮಾಕೆ ಸರಿಯಾ ಸೀದತ ಅತ್ತಿಗೆ ಇದ್ಲು ಅವ್ವಮ್ಮಾಕೆ ಎಂದೇಗಿ ಸರಿ ಅವ್ವ ಅಪ್ಪಡ ಹೋಗಿಸು ಹೊರಗಿಂಡಿದ್ದಾರೆ ನಾ ಪಾದುಗಾಪ ಇದ್ದೇನೆ ಎಂದೇಗಿ. ಆಗ ಇರೂಡ ಇದ್ದಾಂಬ. ಆಗ ಇದೆಲ್ಲ ಏನ ಕುರ್ಚಿರ ಅಂದಲೇ ನಂಗುಡಿಯ ಆ ಕುಟುಂಬ வாழ்க்கைದೋಗೆ ಒಂದು ಉರವು ಎತ್ತಾಡೋದು, ಒಂದು ಪ್ರಣಯಪ ಎತ್ತಾಡೋದು, ಒಂದು ಮರ್ಯಾದೆ ಎತ್ತಾಡೋದು ಎಂಬುದನ್ನು. ಆಗ ಸೀತೆಯ ಮಗುವು ನೋಡೋದೆ ತನ್ನುடைய ಕಾಲ ನೆತ್ತಿಚೂಡಿ ನೋಡಲೆಂಬ. ಆಗ ಈ ದಾರ ನೋಡಿದ ಆ ಕಾಲಾಡಗ ಆ ಒಂದು ಗೊಲಸು ನೋಡೋದು ಎಂಬುದು ಅಣ್ಣೆಯ ಕಾಲತ ನೋಡೋದು ನಾ ಮಗುವು ನೋಡಲೆಂದಾಗಿ ಆ ಲಕ್ಷ್ಮಣ ಇದ್ದನೆಂದಾಗಿರ. ಆಗ ಭಕ್ತಿ ಬಂದು ಎತ್ತಾಡದೆ ಎಂಬುದನ್ನು ನಂಗೆ ರಾಮಾಯಣ ಪುರಾಣ ಅಂದ ನಂಗೆ ಅರ್ದುಪ್ನ. ಅದೇ ಮಾಕೆ ಒಂದು ಬಪ್ಪನೆ ಆ ನಾಣಲ್ ಪಾಯಿ ಎಡದಲ್ಲಿಯೋ ಆ ಅದು ಹೊರಗೋನೆ ಅಲ್ಲಿದಾಗ ಎಲ್ಲ ಜನವು ಬಂದು ಆ ಅರಕರಿಗೆ ಬಂದಾರ. ಅವಕತ ರಾಮ ಲಕ್ಷ್ಮಣನಿಗೆ ಬರಕೊಡೋದು ನಂಗೆ ಹೊರಕಂದು ಅಡಕೋದಿಗೆ ಬಂದಿದ್ದಾರೆ ತೆಂದೆಗಿತ್ತ. ಅದೇ ನರಿಯ ಹಸುರಗಳಿದ್ದರು. ಆಗ ಇದೆಲ್ಲ ತಾಂಗ ಶಕ್ತಿ ದಾರ ಸಾರ ಅಟ್ಟಿತು ಅಂದಲೇ ಆ ಲಕ್ಷ್ಮಣ ಸಾರ ಅಟ್ಟಿತು. ಆಗ ಇತ್ತಮ್ಮ ಕಾಡೋನತ್ತ ನಂಗೆ ಸಮುದಾಯದೋಗಿಯೂ ಸರಿ ನಂಗೆ ಎತ್ತೆ ಇಬ್ಬದು ನಂಗುடைய ಮನೆಯ ಆ ಒಚ್ಚುಮೆ ಎತ್ತೆ ಆಡೋಮನ ಸ್ವಾಮಿಕ ಒಂದೊಂದು ಸತ್ಸಂಗದೋಗಿಯೋ ನಂಗೆ ಹೇಗೋನೆ. ಆಗ ಏನಾದಲಿಯೋ ನೀ ದಾರ ಕೊಡವು ಪಣಿಂಜಿ ಹೋಗ್ಬಿಡಪ್ಪ. ನಿನ್ನ ಮನದೋಗೆ ನೀನು ಬಂದು ದಾರ ಕೂಡ ಎತ್ತೆ ಇರ್ಬೋದು, ಅಣ್ಣನ ಕೂಡ ಎತ್ತೆ ಇರ್ಬೋದು, ಅತ್ತೆ ಕೂಡ ಎತ್ತೆ ಇರ್ಬೋದು, ನಂಗುಡಿಯ ತಮ್ಮ ಎತ್ತೆ ಇರ್ಬೋದು ಸರಿಯಾ, ನಂಗುಡಿಯ ಮಮ್ಮಿ ಕೂಡ ನಂಗುಡಿ ಅಯ್ಯ ಎತ್ತೆ ಕೂಡ ಎತ್ತೆ ಇರ್ಬೋದನ್ನ ಆ ಮರ್ಯಾದೆನೇ ಕೊಟ್ಟು ಬಿಡೋದು. ಆಗ ನಂಗೆ ಮನೆಯ ಮರ್ಯಾದೆ ಇಲ್ಲೇ ಅಂದಪ್ಲೆ ಆಗ ಎಲ್ಲಿಗೋ ನಂಗೆ ಅದು ನೀಸೋದು ಮೂಡಿದರ. ಆಗ ಈ ಕುಟುಂಬ வாழ்க்கைಗೆ ಬಪ್ಪನೆ ಎಲ್ಲವೇ ಒಚ್ಚುಮೆಯ ಇಬ್ಬುದು ಅನ್ನುತ್ತಾ ನಂಗೆ ಸಚ್ಚಿದಾನಂದ ಗುರು, ನಂಗೆ ನವೀನ್ ಸೇವಕು, ನಂಗೆ ಆನಂದ ಗುರು ಮೇಘನಾಥ್ ಸೇವಕು, ಯಶೋದಮ್ಮಕ್ಕೂ ನಂಗೆ ಒಂದೊಂದು ಎಡದೋಗೆ ಬಪ್ಪನೇ ಸರಿ, ಒಂದಾಗ ತನಿಯಾ ಮಾತಾಡೋನೇ ಸರಿ, ನಂಗೆ ಒಂದು ಏದೋ ಒಂದು ಸತ್ಸಂಗ ನಡವನೇ ಸರಿ, ಅದೆಲ್ಲವ ಅಂದೊಂದೊಂದು ನನ್ನ ಮನಸ್ಸದಾಗ ಬೀತಲತ್ತಪ್ಪ ಬಂದರತ್ತವಿರ ನಂಗೆ ಗೇನ ಬಿಟ್ಟುಬಿಟ್ಲೆ ಎಲ್ಲ ಮರದು ಹೋಗ್ಬಿಟ್ರ. ನಂಗೆ ಪಾರಂಪರ್ಯನ ಕಲಾಚಾರ ಎತ್ತೆ ಅಟ್ಟಿತು, ನಂಗೆ ಆಗಿನ ಕಾಲ ಎತ್ತೆ ಅಟ್ಟಿತು, ನಂಗೆ ಆಗಿನ ಕಾಲದ ಎತ್ತೆ ಬಂದುದು, ನಂಗೆ ದಾರ ಕುಲಗುರು ಮಕ್ಕವ ಇದ್ದೋ ಇದೆಲ್ಲ ಉಣರ್ದು ಬಪ್ಪದು. ಆಗ ನೀ ಇಂದು ಮರ್ಯಾದೆ ಕೊಟ್ಲತ್ತ ನೀ ಮರ್ಯಾದೆ ಇಸೋದು ಮೂಡಿದ್ರ ಅದೊಂದು ದೊಡ್ಡ ಮಾಲಿಯೋ ನೀ ಪಣಿಂಜಿ ಹೋಗು, ಕುನ್ನ ಮಾದಲಿಯೋ ಅವೇ ಅಪ್ಪ ಅಂದನು ಹೋಗ್ಬಿಡು, ನಾ ಇಂದು ಹಣ ಆಡದೆಂದು ಆಡಬೇಡ, ಸರಿಯ ಪೊರುಳಾಡದೆಂದು ನೀ ಮಾಡಬೇಡ ಅಂತಂಬುದನ್ನು ನಂಗೆ ಸಾಯಿನ ಗಬದ ಮಾತು ತುಂಬ ನನಗೆ ಒಂದೊಂದು ನಿಗಲ್ಸಿದೋಗಿಯೋ ಮಾತುದೋಗಿಯೋ ಸೋಮ್ಯಗೂ ಅಪ್ಪರ ಹೇಗಿಂಡಿದ್ದಾರೆ ನಂಗೂ ಕೇತು ಉಂಡಿದ್ದ ಕೇಪದ ಮಟ್ಟು ಅಲ್ಲ ಅದೊಂದೊಂದು ಪಡಿ ನಂಗೆ ಮೇಲೆ ಓಲತ್ತಾ ನಂಗೆ ಏನು ಮಾಡೋದು ಮೂಡರ ಅಂದರೆ ನಂಗೆ ವಾಳ್ಕೆ ತರತ ನಂಗೆ ಉರಿತೋದು ಮೂಡಿದ್ರ ಪಣಿವಂಬುದು ಏನ ಪಾಸ ಅಂಬುದು ಏನ ಅಂಬುದು ನಂಗೆ ಅರುವುದು ಮೂಡಿದ್ರ ಅಂದಾಗಿ ಅಡ್ತದು ನಂಗೆ ಸಾಯಿನ ಗಬದ ಮಾತು ತುಂಬ ನಂಗೆ ಸ್ವರ್ಪ ಬಿಡೋದಾಗೆ ಅಡುತ್ತು ನಂಗೆ ಪಾಪ ಅಂತ ಏನಿಲ್ಲಯೋ ಆ ಪಾಪದ ನುಡಿಯ ನಿಗಶಿ ಪತ್ತಿ ಸೋಮ್ಯಕ ಈಗ ವಿಡಿಯೋದಾಗ ಹೇಗೆ ಹೋದಾರ ಅದ್ರ ಮೇಲೆ ಅದು ನೋಡಿ ಬೆಳಕು ನಂಗೆ ನೋಡೋಣ. ಓಂ ಶ್ರೀ ಸಾಯಿರಾಮ್ ಬಡೂರು ಕುಲ ಎಮ್ಮೆ ದೇವ್ರ ಕುಲ ಮಕ್ಕೆಲ್ಲಾಗು ನಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಪಾಪ ಪತಿ ನೋಡುವು
ಈ ಭೂಲೋಕನ ಹುಟ್ಟಿ ಪಾಪ ಮಾಡೋದಕ್ಕೆ ದಾರಿ ಇಲ್ಲ. ಪಾಪ ಎಂದಲ್ಲ ಏನಾದ್ರು ನಂಗೆ ಅರಿವುದು. ನಂಗೆ ನೆನಚಿಂಡಿದ್ದು ಕೊಲೆ ಮಾಡುವುದು, ಕೊಳ್ಳೆ ಅಡಿಚೋದು ಇದೆಲ್ಲಾತ ಪಾಪ ಅಂದು ಅದಕ್ಕೆ ಅಡಿಯ ನಂಗೆ ನೆನಚುವ ಆ ತಪ್ಪಾದ ಎಣ್ಣಂ ಸೇತಿ ಆ ಪಾಪಕ್ಕೆ ಸೇದರ. ಅದಾವುದು ದಾರೋ ಒಬ್ಬನ ಹೊಲ ಆರಂಭ ಒಳ್ಳಗಟ್ಲೆ ಅದನ್ನು ನೋಡಿ ಆರಂಭ ಎತ್ತೆ ಒಳ್ಳಗಡದ ನೋಡು ಬೇದಾಡದ ನೋಡು ಅತಿಂದೇಗಿ ನಂಗೆ ಮನಸ್ಸನ್ನು ನೆನಚು ಸೇತಿ ಪಾಪ ಅಂದು ನಂಗೆ ಅಯ್ಯನವಕ್ಕೆ ಹೇಗಿದ್ದಾರೆ. ನಂಗೆ ಸೈಲ್ದೋಗ ಮಾಡುವ ಪಾಪಗ ಬಿಡ ಆ ಮಾತಾಡಿ ಅದೊಂದು ಬಪ್ಪ ಪಾಪ ದೊಡ್ಡದು. ಆ ಮಾತು ದೋಗೆ ಬಪ್ಪ ಪಾಪಗ ಬಿಡ ನಂಗೆ ಎಣ್ಣಂ ದೋಗೆ ಬಪ್ಪ ಪಾಪ ಅದುಗಿ ಬಿಡ ದೊಡ್ಡದು. ನಂಗೆ வாழ்க்கையோಗೆ ಒಬ್ಬೊಬ್ಬನು ಕಷ್ಟಪಟ್ಟು ಇದ್ದೋ ಅಂದಲೆ ಅದು ನಂಗೆ ಮಾಡಿದ ಪಾಪ ಅಂದತ. ನಂಗೆ ಎಣ್ಣ ಮಾತು ಮಾಡುವ ಕೆಲಸ ಇದು ಮೂರನವು ಆ ದೇವ್ರ ಸರ್ ಸಮರ್ಪಣೆ ಮಾಡಿ ಒಂದೊಂದು ಜನವು ಸಂತು ಒರುಗುದಗೂ ಮುಂದಾಡು ನಂಗೆ ಆ ದೇವ್ರ ಸರ ಮನ್ನಿಪು ಕೇಪನೆ ಈ ಎಣ್ಣ ಮಾತು ಮಾಡುವ ಕೆಲಸ ಇದು ಎಲ್ಲವೇ ಶುದ್ಧ ಇಟ್ರ ಒಳ್ಳಗೆ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿಗೆ ಇದ ಕರುತ್ತೆಲ್ಲವೂ ನಂಗೆ ಕಾಣುಲಿ ಆ ವಿಡಿಯೋದಾಗ ನಂಗೆ ನೋಡಿದೋ ಅಲ್ಲೇ ಆ ಪಾಪ ನುಡಿಯ ತನ್ಮೆ ಎತ್ತಾಡದೆ ನಂಗೆ ಏದನ್ನ ಪಾಪ ಅಂತ ಈಗಿನ ಒಬ್ಬನ ಕೊಬ್ಬುದನತ್ತ ಪಾಪ, ಒಬ್ಬನ ಅಳಿಚೋದುತ್ತ ಪಾಪ, ಮತ್ತವಕ್ಕೆ ಏಮಾತೋದು ಪಾಪ, ಇದೆಲ್ಲವ ನಂಗೆ ನೆನೆಚಿಂಡಿದ್ದ. ಆಗ ಅದೆಲ್ಲ ಸಾಧಾರಣವಾಗಿ ನಂಗೆ ಇದನ್ನು ಮಾಡಿಲ್ಲ ಪಾಪ ಅಂಬುದು ಮನಸ್ಸು ಬಿತ್ತುಳಿತ್ತವರ ಅದೆಲ್ಲ ಪಾಪ ಅಲ್ಲದೆ ಏದು ಎಂಬುದನ್ನ ಆ ಪಾಪ ಪುಣ್ಯ ಸೇಲ್ ಏದು ಮನೆಯ ಸ್ವಾಮಿಗೆ ಅಪ್ಪರೇ ವಿಳಕವಾದ ಏಯಿದ್ದಾರೆ. ತಪ್ಪ ನೆನೆಚೋದೆ ನಮ್ಮುடைய ಎಣ್ಣ ತಪ್ಪ ನೆನೆಚಿರಾದಲೇ ಅದು ಪಾಪದೋಗತ್ತೆ ಮುಡಿದರ. ಆಗ ನಂಗೆ ಮಾತಾಲಿ ಸರಿ ನಂಗೆ செயலாயில் ಸರಿ ಎಲ್ಲ ಒಳ್ಳಂಗೆ ಅಟ್ಲತ್ತ ಅದು ಬಂದು ಮನಸ್ತಿರುಪ್ತಿ ಅಟ್ರತವಿರ ನೀ ಪೊರಾಮೆ ಎಣ್ಣನೋಗಿಯೋ ಒಂದು ತೀಯ ಗುಣದೋಗಿಯೋ ಮತ್ತವಕವ ಇತ್ತು ಇರುಕೂಡೋದು ಒಂದು ನೀ ನೆನೆಚಿಟ್ಲೆ ಆಮ ಎನ್ನಾದ ದೊಡ್ಡ ಮತ್ತವ ಆಮ ಎನ್ನಾದ ಹಣಗಾರ ಇದಂತವ ಆಮ ಎನ್ನಾದ ಕಲ್ವಿ ಜಾಸ್ತಿ ಕಚ್ಚುದನತ್ತವ ಅಂದು ಅಂದ ನೆನೆಚಿಲ್ಲೆ ಆ ನೆನೆಚ ಎಣ್ಣವೇ ಪಾಪವ ಬರಾಕುತ್ತಾನೆ ಅದನ್ನು ನೆನೆಸಕೂಡೋದು ಅನ್ನತ್ತ ಸ್ವಾಮಿಕ ಅಸಗ ತಿಳಿವ ನಂಗೆ ವಿಡಿಯೋದಾಗ ಹೇಳಿದ್ದಾರೆ. ಐತಮ ಕಡವನೆ ನಂಗೆ ಒಂದು ಕುನ್ನದಾಗ ಕಥೆ ನೋಡೋನೆ ಹಸ್ತನಾಪುರದಾಗೆ ಪಾಂಡವರು ಗೌರವಗಳೆಲ್ಲ ಅತ್ತೆ ಇದ್ದರು. ಆಲೆ ಏನ ಮಾಡಲಿ ಸತಿ ಆ ದುರ್ಯೋಧನ ಆ ಪೊರಾಮೆ ಎಣ್ಣ ಅಂದ சரியா. அவன் சார் தர்மம் இல்லாமல் நேர்மை இல்லாத நல்ல பண்பு இல்லாத ஒப்பனை ஏனாப்டா அந்தல எல்லாவே அழிஞ்சு ஒப்பது காரணம் ಆ ಗೌರವ್ರ ಕುಲವೇ ಅழிವುದು ಕಾರಣ ದಾರ ಎಪ್ಟರು ಅಲ್ಲಿದೋಗೆ ದುರ್ಯೋಧನಾಂಬ ಒಂದೇ ಒಂದು ಮನುಷ್ಯನ ಅಂದ ಆ ಗೌರವರುಡಿಯ ಪಡೆಯೇ ಹೋಯ್ಬಿಟ್ರು ನಾಡೇ ಹೋಯ್ಬಿಟ್ರು. ಆ ನೆನೆಸಿದ್ದು ಏನ ಇಂದು ಅವಕ ಆಸಗ ಉಯಿರುಗಳೆಲ್ಲ ಬಂದು ಸತ್ತುಂಡು ಹೋಯ್ಬಿಟ್ರು. ಆಗ ಒಂದೊಂದು ಹಿಡಿದೋಗೆ ಆಗ ಏನು ಮಾಡಿದರು ನಂಗೆ ಪಾಂಡವರೆಲ್ಲ ಅಲ್ಲಿ ಇರುಕೊಡೋದೊಂದಾಗಿ ಅವಕ ಎಡೆ ಬಿಟ್ಟು ಅವಕ ಬೇರೆ ವನವಾಸಕ್ಕೆ ಹೋಗುಂಬನೆ ಅವಕ್ಕೂ ಸರಿಯಿಂದಾಗಿ ಆ ನಾಡ ಬಿಟ್ಟು ಎಡೆ ಬಿಟ್ಟು வாழ்ந்த ಎಡೆ ಬಿಟ್ಟು ಪಾಂಡವರು ಆ ದ್ರೌಪದಿ ಕೂಟಿಂಡು ಓಪ ಜಾಮದೋಗೆ ಪಾದಿ ದೂರಿಗೆ ಓಪನೆ ಅವಕ್ಕೆ ತಂಗೋದಿಗೆ ಎಡೆ ಇಲ್ಲದ ಅಪ್ಪನೆ ನೇವುದರತ್ತವ ಬಿಸಿಲು ಉದರತ್ತವ ಅನಿಬುದರತ್ತವ ನೋಡಿ ಒಂದು ತಂಗೋ ಎಡದೋಗೆ ಆಗೇನು ಮಾಡೋದು ಹಾಗೆ ಲಕ್ಷ ಗಿರಗಮ್ಮಂದಿಗೆ ಒಂದು ಕುನ್ನ ಒಂದು ಎಡೆ ಅಟ್ಟಿತ್ತು ಅದು ಅರಕು ಮಾಳಿಗೆಯಿಂದ ಈಗಿರ ಆ ಅರಕು ಮಾಳಿಗೆಗ ಇವಕ್ಕ ಆ ಕುಂಡೋಡ ಅಂದ ಎಲ್ಲವೂ ಸತ್ತುಂಡೊಪ್ಪದುಂಬುದಾಗಿ ಆ ದುರ್ಯೋಧನ ಏನ ಮಾಡಿದ ದಾರುಗ ಅರಿಯಾದಂಗೆ ಒಂದು ಮರ್ಮತನವ ಆ ತಂಗೋ ಎಡೆಗೋ ಕಿಚ್ಚ ಬೀತ ಆ ಕಿಚ್ಚು ಅದು ಕತ್ತಿಂಡು ಬಪ್ಪನೆ ಹೋಗಿಸ ಐದಾವು ಇದ್ದರು ಆಲ ಕೃಷ್ಣರು ನೋಡಿ ಇಡ್ತಾನೆ ಇದ್ದಾನೆ ಪಾಪ ಇದು ಪುಣ್ಯ ಇದು ಎಂಬುದನ್ನು ಅರಿಯಾದೇ ಇದ್ದಾನೆ. ಆಲೆ ಈ ದುರ್ಯೋಧನುಡಿಯ ನೇಗಿದೆ ನೆನಚೋದೇ ಪಾಪ ಅಂತಾಗಿದೆ. ಅಲ್ಲೇ ನೆನೆಚಿಪ್ಟ ದುರ್ಯೋಧನ ನೆನೆಚಿ ಕೊಬ್ಬುದು ತಿರುಗಿ ಬಂದು ನಂಗೆ ನಾಡುಗೆ ಬಂದರೆ ಕೂಡೋದು ಇದು ಓಡ ಆ ಲಕ್ಷಗಿರಗಾಂಬ ಅರಕು ಮಾಳಿಗೆದೋಗೆ ಅವಕ್ಕೆ ಸತ್ತುಂಡು ಹೋಗ್ಬಿಡೋದು ಅಂತ ತಾನು ನೆನೆಚಿದ್ರು. ಆಲೆ ಕೃಷ್ಣರು ಬುಡುಲೆ ಅವಕ್ಕೆಲ್ಲವ ಕಾಪಾತಿದ್ರು ತಿರುಗಿ ಬಂದರು ಅಳಿಂಜದು ದಾರ ನೆನೆಚಿದರು ಅವಕ್ಕತ್ತ ಅಳಿಂಜದು ಅದರ್ತವರ ಒಂದು ಪಾಂಡವರುಗಳು ಬಂದು ಅಳಿಂಜು ಹೋಪಿಲತ್ತಾನೆ. ಆಗ ನೆನೆಚೋದು ಪಾಪ. ಆಗ ಏನ ಆ ದ್ರೌಪದಿಯ ಬರಕೂಡದು ನಾಟ ಈಸಕೂಡದು. ಆಗ ಅದೇ ಮಕ್ಕೆ ದ್ರೌಪದಿಯ ಆ ಕೊಲದೋಗೆ ಆ ಭೀಷ್ಮರಿದ್ದರು ದ್ರೋಣಾಚಾರ್ಯರಿದ್ದರು ಎಲ್ಲ ಅಮಿಚರಿಗಳಿದ್ರು ಧೃತರಾಷ್ಟ್ರು ಎಲ್ಲ ಇದ್ದಾರೆ. ಅಲ್ಲಿ ಅವಮಾನ ಪಡಿತದಿಲ್ಲೆಯೋ ಆಗ ಅವಮಾನ ಪಡಿತದು ಒಂದು ಹೆಣ್ಣ ಬಂದು ನಡು ಸಭೆದೋಗೆ ಎಸ್ಸಿಗೆ ಅವಮಾನ ಪಡಿತಿದ್ರು ಅದೊಂದು ಪಾಪ ತಾನೆ. ಇದನ್ನು ಏಕ ದುರ್ಯೋಧನ ನೆನಚುಲ್ಲೆ ಏನು ಸರ್ ಸುತ್ತಾಡದೆ ರಾಜ್ಯ ಆಡದೆ ನಾ ಬಂದು ಆಂಡು ಬಿಡಾಕು ನಾ ಹಿಂಗೆ ಈಸಾಗ ಬಲವೈದ್ಯೋ ನೆನೆಸಿದೆ ತವಿರ ಆ ಮಾಡಿದ ಕೊಡುಮೆಯೇ ಬಂದು ದಾರು ಪಾವ ಮನೆಪ ಕೊಡೋದು ಮುಡಿವಿಲ್ಲತಾನೆ. ಆಗ ಗುರುಕ್ಷೇತ್ರ ಪೋರಾಲಿ ಸರಿ ಅದಕ್ಕೆಲ್ಲ ಅழிವುತ್ತಾ ಬಂದು ತವಿರ ಏನು ತನಗೆ ಬಂದು ಅದೋಗೆ ಒಂದು ಏನು ಲಾಭ ಸಿಕ್ಕುಲುತ್ತಾನೆ. ಆಗ ಅದೇ ಮಕ್ಕ ದಾರ ನೆನೆಸಿರು ಕಂಸ ನೆನೆಚಿದ ಸರಿಯಾ. ಈಗ ಒಂದೊಂದು ಕೊನೆವ್ಯಾ ಹುಟ್ಟಿಂಡು ಬಪ್ಪನೆ ಈ ಕೂಸು ನೋಡ ಎಟ್ಟಾவது ಕೂಸುನ ದಾರ
ಕೃಷ್ಣರ ಹುಟ್ಟಿದರು. ಆ ಕೃಷ್ಣನ ಹುಟ್ಟಿದ ಎತ್ತಿ ಯಾವುದು ಈ ಕೂಸ್ನಾಂದತ್ತ ನಿನಗೆ ಆಬತ್ತು ಬಂದರ ಅಂಬುದನ್ನ ಒಂದು ಹಸಿರಿಲಿ ಕೇತ ಉಡನೆ ಎತ್ತಿ ಯಾವುದು ಕೃಷ್ಣನ ಕೊದ್ದು ಬಿಡಾಕು ಅಂತ ಈತ ಮುಡಿ ಮಾಡಿ ತನ್ನುಡಿ ಅರಕರೆಲ್ಲ ಗೇಯಿಬಿತ್ತ ತನ್ನ ಪಡೆಯೆಲ್ಲ ಗೇಯಿಬಿತ್ತ. ಆಲೆ ಸಾಧಾರಣ ಕೃಷ್ಣರು ಬಂದು ಆ ಲೀಲೆ ಮಾಡಮ್ಮ ಕುನ್ನ ಕೂಸ ಅಲ್ಲಿಯೂ ಸೆತ್ತಿ ಆ ಅರಿವುಳ್ಳ ತಿರೆಮದಾಗ ಬಪ್ಪನೆ ಅವರು ಅವತಾರ ಬಪ್ಪನೆ ನಾರಾಯಣ ನೋಡಿ ಅವತಾರ ವಿಷ್ಣುಡಿ ಅವತಾರ ಬಪ್ಪನೆ ಆ ಏಸಗತ್ತ ಆ ಕಂಸ ಬಂದು ತನ್ನ ಕೊದ್ದನೆಂದು ಮಾಡಲಿ ಸೆತ್ತಿ ತನ್ನ ಕೈಗೆ ಸಿಕ್ಕಾದೆ ಕಡೇಸಿದಾಗ ಬಂದು ಆ ಕಂಸನೇವೇ ತಾ ಬಂದು ಸಂಹಾರ ಮಾಡಿದಲ್ಲವ. ಆಗ ಕೃಷ್ಣರು ಬಂದು ವಾಣ್ದು ಈ ಒಲಗೆಲ್ಲಗ ಪುಣ್ಯವ ಮಾಡೋದುಗ ಈ ಕಲಿಯುಗದಾಗ ಈ ಇಲ್ಲಿ ಧರ್ಮ ನಡೆದ್ರ ಇಲ್ಲಿ ಅಧರ್ಮ ನಡೆದ್ರವನ್ನು ಹೊರದು ಆ ಧರ್ಮ ತಲೆ ತೂಕದಾಗ ಈ ಬಂದರು. ಆಲೆ ಆ ಧರ್ಮವೇ ಕೆಡಚಿನಿಂದ ಈ ಕಂಸ ನೆನೆಚವನೇ ಅದೊಂದು ತೀಯ ಶಕ್ತಿ ತಾನೆ. ಆ ನೆನೆಚಿದ್ದೇ ಪಾಪ ಅಂತ ಇದೆಯೋ ಅದೇ ಮಕ್ಕ ಆ ನೆನಪು ಎಲ್ಲ ಓಪನೆ ಕಡೆಸಿ ದಾರ ಹೋದ್ರು ಕಂಸನೂ ಅಳಿದುಬಿಟ್ಟ. ಆಗ ಅಲ್ಲಿ ಬಂದು ಒಂದೇ ಎಡದೋಗೆ ನೋಡಿದ ಅಲ್ಲಿದೋಗೆ ದುರ್ಯೋಧನ ಹೋದ ಇಲ್ಲಿ ಕಂಸ ಹೋಗ್ಬಿಟ್ಟ. ಅದೇ ಮಾಕೆ ಒಂದೊಂದು ಎಡದೋಗಿ ದಾರ ಎಲ್ಲ ಈಗ ಸಗುನಿ ಬಂದು ಸೂದಾಟದೋಗೆ ಆಡಿ ಆ ಧರ್ಮನ ಎತ್ತಿಯಾವುದು ನಂಗೆ ಕಾಡು ಕೇಳಿಬಿಡ ನೆನೆಸಿದ ಅಲ್ಲೇ ಕಡೆ ಸಗುನಿ ಇದ್ದವ. ಆಗ ತಪ್ಪ ನೆನೆಸಿದ ಸಗುನಿ ಹೋಗ್ಬಿಟ್ಟ. ಅದೇ ಮಕ್ಕೆ ರಾವಣನಿದ್ದಲಿಯೋ ತನ್ನೋಡಿಯ ಆ ಆಟದೋಗೆ ಎಲ್ಲ ಅಳಿಚಿ ಬಿಡಾದು ನೆನೆಸಿ ನಂಗೆ ರಾಜಿ ಮಾಡಿದ ನೆನೆಸಿಬಿಟ್ಟ ರಾವಣನು ಹೋಗ್ಬಿಟ್ಟ. ಆಗ ಇದೋಗ ನೋಡೋಣ ಇದೆಲ್ಲ ಪಾಪ ಕಾರ್ಯತ್ತ. ಆಗ ನಂಗೇನು ಮಾಡೋದು ನೀ ಬಂದು ಕೊಬ್ಬುದು ಪಾಪತ ಅದೇ ಮತ್ತಮ್ಮನ ಕೆಡಚೋದು ಪಾಪತ ಮತ್ತೊಡಿಯ ಹಣವ ಕಬ್ಬುದು ಪಾಪತ ಆ ತಟ್ಟಲಿಯೋ ಇದಕ್ಕೆಲ್ಲ ಮೇಲೆ ನಂಗೆ ಸ್ವಾಮಿಯಕ್ಕೆ ಏನೇಯಿಂದಲೇ ನೀ ಮತ್ತಮ್ಮಗ ಮಾಡಿಪ್ನೇ ಅಂತ ಮನಸ್ಸು ನೆನೆಚಿರಿ ನೋಡು ಅದುವೇ ಪಾಪವಾಡದೆ. ಆಗ ನೀನು ಏನನ್ನು ತಿರ್ತೋದು ನಿನ್ನವ ತಿರ್ತೋದು ಏನು ಮಾಡೋದಲ್ಲೇ ನಿನ್ನ ಎಣ್ಣವು ನಿನ್ನ ಮಾತು ನೋಡು ಸೈಲು ಎಲ್ಲ ಒಳ್ಳಂಗಟ್ಟುಪ್ನೇ ಅಂದಲೇ ಇದು ಬಿಡ ದೊಡ್ಡ ಕಾರ್ಯ ಒಂದಿಲ್ಲ. ಸೊಲ್ಲುದಲ್ಲಿ ಯಾರು ಕೇಳಿ ಯಾರಿಯವಾಮ್ ಸೊಲ್ಲಿ ವಣ್ಣಂ ಸೈಲಿಂದ ಈಗಿರ ಮಾತಾಡೋದು ಎಲ್ಲವೇ ಎಳಿಮೆಯತ್ತಾಡದೆ ಅಲ್ಲ ಮಾತಾಡಿದಂಗೆ ನಂಗೆ ನಡುವುದು ಮುಡಿದ್ರವ ಸರಿ ನರಂಬಿಲ್ಲ ನಾಲ್ಕು ಏನ ಬೇಕಿಟ್ಲಿ ಹೇಗಾಕು ಆ ಹೇಗಿದಂಗೆ ಓಪೋದು ಮುಡಿದ್ರವ. ಹಾಗೇದು ಸೊಲ್ಲಿ ವಣ್ಣಂ ಸೈಲ್ ನಂಗೆ ಹೇಗಿದಂಗೆ ನಂಗೆ ಸೈಲ್ ಆಡೋದು ನೀ ಮಾಡೋ ಕಾರ್ಯ ಎಲ್ಲ ಒಳ್ಳಂಗಾಡೋದು. ಅದುಗ ಸ್ವಾಮಿಯಕ್ಕ ಇಂದು ಪಾಪದ ಕಾರ್ಯ ಮಾಡಬೇಡ ಒಂದು ಕುನ್ನ ಕೂಸನ ಸಾಕೋದುಗಾಯಿ ಹೆಂಗೆ ಏನ ತಂದೋದಿಯೋ ಹೆಂಗ ಅವಕ್ಕೆ ವೇಂಡಿಯ ಆ ಉಣವ ತಂದೋದಿಯೋ ಕುನ್ನ ಕುಣವಾಗ ಒಂದು ಸತ್ತು ಮಾವು ಕೊಡುವಿಂದ ಇದ್ದಾರೆ. ಅದೇ ಮಕ್ಕೆ ವಯಸ್ಸಾದವಕ್ಕವ ಸತ್ತು ಮಾವು ಕೊಡುವಿಂದ ಇದ್ದಾರೆ. ಒಂದು ದೊಡ್ಡವಕ್ಕವ ಇಳಂಜರ ಕೂಡಿಂದಾಗಿ ಹಿಂದೆ ಏನು ಮಾಡಿದ್ದಾರೆ ಏನ ಅಟ್ಲೀಸ್ಟ್ ಎತ್ತಿ ಹೆಂಗಾಲ ಮುಡಿಜಿದ ಉಯಿರ ಕಾಪಾದುತ್ತಾ ಹೆಂಗು ಗೆಲ್ಚತ್ತವರ ಅಳಿಚೋದಲ್ಲ ಎಂಬುದನ್ನ ಸ್ವಾಮಿಗೆ ಉಣರ್ದು ಮಾಡಿಟ್ಟಿದ್ದಾರೆ. ಅದೇ ಮಕ್ಕೆ ಒಂದು ಮರುತ್ವ ಸೇವೆ ಬೇಕಾ ಮರುತ್ವ ಸೇವೆ ಎಲ್ಲ ಊರುಗಳು ಆ ಏಳೆಗೂ ಸಂಕಟ ಬಂದರೆ ಹಣಗಾರುಗುತ್ತೆ ಬಂದರ ಹಣ ಆಡಾಮ ಇಲ್ಲಿ ಇವರು ಆ ಏಳೆ ದಾರಸಾರವನ ಆಗ ಅಮ್ಮಗೂ ಸಂಕಟ ಬಂದಿರ್ತಾನೆ. ಇದನ್ನು ಕರ್ತದಾಗ ನೆನಚಿತ್ತ ಸ್ವಾಮಿಯಕ ಅವಕ್ಕ ಬೇಡಿಯ ಆ ಮರುತು ಉದುವೆಲ್ಲ ಮಾಡಿಟ್ಟಿದ್ದಾರೆ. ಹಿಂದೆ ಯಶೋದಮ್ಮನಕ ಆ ಹೆಸರುದೋಗೆ ಇಂದು ಒಂದು ಆಸ್ಪತ್ರೆ ನಂಗೆ ಒಂದು ನಡೆಸಿಟ್ಟಿದ್ದಾರೆ ಅವಕ್ಕೆ ಒಳ್ಳಂಗೆ ಮಾಡಿಟ್ಟಿದ್ದಾರೆ. ಆಗ ಒಂದೊಂದು ಜನವು ನೋಡೋಣ ನಂಗೆ ಪಾಪ ಕಾರ್ಯ ಅಂತ ಬುಟ್ಟು ಮೇಲೆ ಓಪದು ಒಂದಲೇ ನಂಗೆ ಸೇವೆ ಮನಪಾನ ಆಡೋದು ಮನತ ಅಪರ ಸೆರಪ ಮಾಡಿಟ್ಟಿದ್ದಾರೆ. ಇನ್ನು ನೆರೆಯ ಸಂಕಲ್ಪ ಮಾಡಿ ನಂಗೆ ಆ ಕಾರ್ಯ ಬಿಟ್ಟು ಮೇಲೆ ಬಪ್ಪದು ನಂಗೆ ಎಣ್ಣೆ ಒಳ್ಳಂಗಾಡೋದು ಸೈಲ್ ಒಳ್ಳಂಗಾಡೋದು ನಂಗೆ ಉಡಿಯ ಮಾತು ಒಳ್ಳಂಗಾಡೋದು ಇದು ಅಟ್ಟುಪುಣ್ಯ ಅಂದರೆ ನಂಗೆ ಭೂಮಿ ಸ್ವರ್ಗ ಭೂಮಿ ಇತ್ತ ಆತ್ಯಂದ ಒಂದೊಂದು ಎಡದೋಗಿಯೋ ಸ್ವಾಮಿಕ ಮಾಡಿದ ಸೇವೆದೋಗೆ ನಂಗೆ ಹೊರದುಬಿಟ್ನ. ಆಗ ಹೇಗೋದಲ್ಲ ಅದು ಬಂದಂಗೆ ಮಾಡೋ ಸೈಲ್ದಾಗ ತೋರಿಸಿಲತ್ತ ಅದು ಉண்மையான ತನ್ಮೆ ನಂಗೆ ಪುರಿಂಜುರಾಮನ ಸ್ವಾಮಿಕೆ ಇದ್ದಾರೆ. ಅದೇ ಮಗತ ಸಾಯಿನ ಗವದ ಮಾತುಂಬ ನಂಗೆ ಅಡುತ್ತಾ ಒಂದೊಂದು ತಲೆಪು ನೋಡಿ ಬಪ್ಪನೆ ನಂಗೆ ಈಸಗೆಲ್ಲ ಮಾಡೋದು ಮೂಡಿದಾರವ ಸ್ವಾಮಿ ಅಲ್ಲೇ ಈಸೆಗೆಲ್ಲ ನೆರಂಜದ ತನ್ಮ್ಯ ಅವಾಗ ಎತ್ತಿಬಪ್ಪದು ಮೂಡಿದ್ರವ ಅಂತ ಹೇಳಿದರು. ಆಗ ಈ ನಂಗೆ ಮಾರಿಯ ಒಂದೊಂದು ಸೈಲು ದಾರಗೂ ಹೆಚ್ಚೋದು ಅದು ತಾಂಡ ಒಂದು ಕುಲಾಲಿ ಸತಿ ಅವಕ್ಕೂ ಹೆಚ್ಚೋದು ಅದು ಹೆಚ್ಚಿಲಿತ್ತ ನಂಗೆ ನುಡಿಯ ಸೈಲೆಲ್ಲ ಒಳ್ಳಂಗಟ್ರ. ಆಗ ನಂಗೆ ಉಡಿ ಎಣ್ಣ ಒಳ್ಳಂಗಾಪನೆ ನಂಗೆ ಮನಸ್ಸು ಒಳ್ಳಂಗಟ್ರ ನಂಗೆ ಮನಸ್ಸು ಒಳ್ಳಂಗಟ್ಟುಪ್ಮೇಲೆ ಅದೆಲ್ಲ ಹೋಗಿ ಸೇದರ ಇದನ್ನು ಸೈಲ ನಂಗೆ ದಾರು ಅರುವುದು ಮುಡಿಯೋದಾಲಿ ಸೇತಿ ಇದಕ್ಕೆ ಮೇಲೆ ನಂಗೆ ಅರುಬೋದು. ಆಗ ಅರುದುಪ್ನೆ ಅಂದಲೇ ನಂಗೆ ಉಡಿಯ ಎಣ್ಣಾಗ ತಗೊಂಡಂಗೆ வாழ்க்கை ಹೋಯ್ಬಿಟ್ರ ನಂಗೆ ಎಣ್ಣಾಗ ತಗೊಂಡಂಗೆ ನಂಗೆ வாழ்க்கை ಹೋಯ್ಪನೆ ಅಂದಲೇ அடுத்தது ಏನ ಬಂದ್ರ ನಂಗೆ ಒಂದು ಒಳ್ಳೆಯ ಒಂದು ಕುಲವೃತ್ತಿ ಯಾರ ನಂಗೆ ಬಡುಗು ಸಮುದಾಯ ಒಳ್ಳಂಗಿದ್ದಾರೆ ಅಂತ ಇದು அடுத்தது ಬಂದು ಸ್ವಾಮಿಕ ನಂಗೆ ಧೈರ್ಯ ವಿಪತ್ತಿ ಹೇಗೀರ ಅದು ನನಗೆ ವಿಡಿಯೋದಾಗ ನೋಡೋಣ ಅದ್ರ ಮೇಲೆ ಅದು ನೋಡಿ ಬೆಳಕವನಿಗೆ ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ನೇರ್ಕುಲ ಮಕ್ಕೆಲ್ಲಾಗು ಎಂಗ ಗೌತಮಿದ ನಮಸ್ಕಾರವೇ ಈಗಿಂಡು ಇಂದಿನ ಜನ ನಂಗೆ ಧೈರ್ಯ ಪತಿ ನೋಡುವೋ ಈ ಭೂಲೋಕದಾರು ಹುಟ್ಟುವನೆಯೇ ಧೈರ್ಯದಾಗ ಹುಟ್ಟಿ ಹೋಗುದಿಲ್ಲ. ನಂಗೆ ಮಾಡುವ ಶೈಲು ಅಂದತ್ತ ಅನುಭವ ಪಡುವನೆ ಒಬ್ಬೊಬ್ಬಗೂ ಆ ಧೈರ್ಯ ಜಾಸ್ತಿಯೋ ಆರ ಕಮ್ಮಿಯೋ ಆರ.
இப்போ உலக ரீதியான விஷயம் ஆலையும் சரி ஆன்மீகதோக ஆலையும் சரி தைரிய அடுவனத்தை அவக்கு அடுத்த கட்டಕ್ಕೆ ಒಪ್ಪುದಕ್ಕೆ ಮುಡಿದರ ಈ ಉಲಗ ರೀತಿಯಾನ ವಿಷಯದೊಗೆ ಧೈರ್ಯ ಅಂದರೆ ಏನ ಈ ಉಡಲ್ ಸಂಬಂಧಪಟ್ಟ ಧೈರ್ಯ ಅದಾವುದು ದೊಡ್ಡ ಪೊರುಪೆ ಎತ್ತಿ ಮಾಡುವುದಗೂ ಹಣ ಇಲ್ಲದಮ್ಮ ಮನೆ ಕಟ್ಟುವುದಗೂ ತೊಜಿಲ್ ಮಾಡುವುದಗೂ ಧೈರ್ಯ ಬೇಕು. ಅದೇ ಆನ್ಮೀಗದೊಗೆ ಧೈರ್ಯ ಅಂದರೆ ನಾ ಎಂಬ ಅಹಂಕಾರ ಬಿಡುವುದಗೂ ಎನ್ನುವುದು ಎಂಬ ಪಟ್ಟುದಲು ಬಿಡುವುದಗೂ ಈ ಮನಸ್ಸು ಪಕ್ವ ಆಪುದುಗ ಈ ವಾಷ್ಕಿಯೋಗ ಪಪ್ಪ ಅನುಭವ ಪಾಡ ತಪ್ಪ വലിയ ತಾಂಗುವುದಗೂ ಆ ಧೈರ್ಯ ಬೇಕು. ನಿರಂತರ ಇಲ್ಲದ ವಿಷಯ ಧೈರ್ಯವಾಗಿ ಬದುಕು ಬಿಡ ಆ ದೇವರನ್ನ ಪಾದಯೋಗ ಓಪನೆ ನೆರೆಯ ಎಡುಜಲು ಬಂದರ ಅದನ್ನು ಸಮಾಳಿಸುವುದಾದ ಬಪ್ಪ ಧೈರ್ಯತ ಉಣ್ಮೆಯಾದ ಧೈರ್ಯ ಒಳ್ಳಗ ಓರಿಡುವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಸ್ವಾಮಿ ಇವಾಗ ವಿಡಿಯೋದಾಗೆ ಎತ್ತ ಧೈರ್ಯವ ಇರ್ಬೋದು ಏದು ಧೈರ್ಯ ನಂಗೆ ಬಲಶಾಲಿಯ ಇರ್ಬೋದು ಬಂದು ನಂಗೆ ಧೈರ್ಯವ ಮನ ರೀತಿಯ ಒಳಗೆ ಇರ್ಬೋದು ಧೈರ್ಯವ ಅಂಬುದನ್ನ ಅಪರ தெளிவ ಇದ್ದಾರೆ உடைய செயல் மூலம் சரியா. உலக ரீதியான அந்த செய்திகளை ஏன விஷயம் அட்டதிலையோ சரியா நான் ಎಂಬರ அந்த அகங்காரம் இல்லாத பற்றுதல் இல்லாத ಆನ್ಮೀಗ ವழிದಾಗ ಏನು ದಾರ ಓದಾರವೋ ಅದತ್ತು ಉಣ್ಮೆಯಾನ ಧೈರ್ಯ. ಆಗ ಆ ಸೋಮಿಯ ಪಚ್ಚುದಲ ನನಗೆ ಎತ್ತೋದು ರಾಮನ ಕೃಷ್ಣನ ಆ ವಿಷ್ಣುವ ದಾರ ನಿನಗೆ ಇಡುತ್ತ ಸ್ವಾಮಿಯೋ ಆ ಸೋಮಿಯ ಪಚ್ಚುದಲ ಎತ್ತಿಂಡಪ್ಪತ್ತ ಧೈರ್ಯ ಇತ್ತವರ ಹಣ ಬೀತುಬಿಟ್ಟೆ ಧೈರ್ಯ ನಾ ಬಂದು ಒಡಂಬು ಬಲ ಆಡದೆ ನಾ ಧೈರ್ಯ ಅಂಬೋನ ನೀ ಒಂದುದೋಗಿ ಕನಸುದೋಗಿ ನೆನೆಸಿರಬೇಡ. ಅದೆಲ್ಲ ಆ ಧೈರ್ಯ ಎಲ್ಲ ಬಂದು ಒಡಂಬ ರೀತಿಯ ಅನ್ನೋದು ಹಣ ರೀತಿಯ ಅನ್ನೋದು ಹೇಗೂ ಬೇಕಟ್ಲೆ ಅழிಬಾಡಾಕು ನೀ ದೇವರನ್ನ ಪಚ್ಚೋದಲ ಇಡುತ್ತು ನೀ ಎಂದು ಓರಿಯೋ ಅಂದುತ್ತ ಉಣ್ಮೆಯಾನ ಧೈರ್ಯ ನಿನ್ನ ಮನಸ್ಸುಗೋಸಟ್ರ ಇದು ಬಂದು ಮುಕ್ತಿ ಅಡಿಯ ಧೈರ್ಯ. ಆಗ ನಂಗೆ ಧೈರ್ಯ ಅಂದ್ರೆ ಏನಲ್ಲ ಅಮ್ಮನ ಮತ್ತವಕ್ಕೆ ಅಳಿಚೋತ್ತ ಧೈರ್ಯ ಅನ್ನನ ಅದು ಉಣ್ಮೆಯ ಅಲ್ಲ ಅಂಬಂದ್ರೆ ನೀವು ಪುರಿಂಜಿ ಉಡುಂಬರುತ್ತ ಸ್ವಾಮಿಕ ವಿಡಿದಾಗ ಅಪ್ಪರ ಚೊಕ್ಕ ಇದ್ದಾರೆ. ಆಗ ರಾಮಾಯಣದೊಗೆ ಏಸಗ ಧೈರ್ಯ ಅಟ್ಲಿ ನನಗೆ ಏನೇ ಮಾಡೋದು ಅಂತಂದರೆ ಒಂದು ನಾ ಎಂಬ ಒಂದು ಆಣವ ಇಲ್ಲದೆ ಅಲ್ಲ ಎನ್ನಾಲ ಮಾಡೋದು ಮುಡದರ ಅಂದೇಗಿ ಆ ಧೈರ್ಯ ಬಪ್ಪದು ಇದು ದಾರಾಗ ಬಂದದ್ದು ಸೀದೆಯ ರಾವಣನ ಬಂದು ಕಡತಿಂಡು ಓಪನೆ ಹೊಸೋಗದನ ಬೀಪನೆ ಆಗ ಇದೆಲ್ಲ ದಾರಾಗ ಹೋಗಿ ಕೇಪನೆ ಇತ್ತಮಾಕೆ ಸೀದೆಯ ಇತ್ತಮಾಕೆ ಮಾಡಿಬಿಟ್ರು ಮನೆ ಅನುಮಾನ ಅಪ್ಪ ಹೊರತುವಾಡ ಏನು ಮಾಡಿರ್ತಾನೆ ವಾನರ ಕೂಟೆಲ್ಲವ ಕೊರ್ಚಿ ಏನು ಮಾಡೋದು ಅಂತ ನೆನೆಸಿದ ನಂಗೆ ಇಲ್ಲಿ ಬಂದು ಒಂದು ಪಾಲ ಕಟ್ಟೋದು ಅಂತ ನೆನೆಸಿದ ಎತ್ಯಾವುದು ಸೀದೆಯ ಕಂಡಿಡ್ಬೋದುಗ ಇಲ್ಲಿ ಬಿಟ್ಟು ನನಗೆ ಲಂಗೆಗೆ ಓಪೋದು ನೆನೆಸಿದ ಓಪ ಜಾಮದೊಗೆ ಏನೆಲ್ಲ ಒಂದು ತಾನು ತಿಟ್ಟೆಲ್ಲ ಬೀತವೋ ಅದೆಲ್ಲ ಹೇಗಿದ ನೋಡಿಟ್ಟು ಈಗ ಕಡಲ ತಾಂಡಿ ಓಪೋದು ಇನ್ನಗಟ್ಟ ತನ್ನ ಶಕ್ತಿಯ ಪುರುಂಜಾದಿದ್ದ ಈಗ ತನ್ನ ನೋಡಿ ಶಕ್ತಿಯ ಪುರಿಂಜಿ ಏನು ಮಾಡಿದ ಅಂದರೆ ಎನ್ನಾಲಿಯೂ ಪರಂಬುದಿಗೆ ಮುಡಂದರ ಆತಂದಾಗಿ ಆಗ ಶಕ್ತಿ ಎತ್ತಿಬಪ್ಪದು ಏನೇ ಬೇಕು ಅಂದರೆ ಒಂದು ಧೈರ್ಯ ಬೇಕಲ್ಲವ. ಆಗ ಶ್ರೀರಾಮ ಎಂಬ ಮಂದಿರವ ತನ್ನ ಕೂಡ ಹೇಗಿದ ಆ ಧೈರ್ಯ ಭರಿಸಿದ. ಆಗ ಧೈರ್ಯ ಭರಿಸಿ ಏನು ಮಾಡಿದ ಈ ಕಡಲ್ ತಾಂಡಿ ಹೋಗಿ ಇಂದ ಕಡಲೈ ಎನ್ನಲ್ಲಿ ತಾಂಡ ಮುಡಿಯುಮೆಂದಾಗಿ ಆ ಧೈರ್ಯವ ತನ್ನ ಕೂಡ ಎರಿಸಿದ. ಇದು ಬಂದು ಆನ್ಮೀಗ ವழிದೋಗೆ ಆ ಇರೈವನ ಅಡೈಂಬುದು ಮಳಿದೋಗೆ ರಾಮನ ಮನಸ್ಸಿಗೋಸಿ ನೆನೆಚ್ಚಿ ಬಂದು ಅದನ್ನು ತಾಂಡೋನೆ ಅದು ತಾಂಡೋದು ಮುಡಿದಿತ್ತು. ಒಪ್ಪ ದಾರಿದೋಗೆ ಏನು ಮಾಡಿದು ಅದೆಲ್ಲ ಒಂದು ಆ ಸುರಸ ಅಪ್ಪಡಿಂಗ ಒಂದು ನಾಗ ಬಂದು ತನ್ನವ ತಡುತ್ತಿತ್ತು ಅದನ್ನು ತಾಂಡಿ ಹೋದ. ಅದಕ್ಕೆ ಮೇಲೆ ಸಿಮ್ಮೆಗೆ ಎಂದ್ರ ಒಂದು ಹಸುರಿ ಬಂದು ಏನು ಮಾಡಿದ ಹನುಮನ ತಡುತ್ತಿತ್ತು ಅವಕ್ಕೂ ತಾಂಡಿ ತನ್ನುடைய ಶಕ್ತಿದೋಗೆ ತನ್ನ ಶಕ್ತಿ ಎಂಬುದಲ್ಲ ದೇವರುடைய ಆ ರಾಮನಾಮನುடைய ಶಕ್ತಿದೋಗೆ ಅದನ್ನು ತಾಂಡಿ ಹೋದಗಿಂದೋಡು ನೇರ ಎಲ್ಲಿಗೆ ಹೋದರು ಆ ಸೋಗ ಮನಗೋಪನೆ ಅರಕೇರಿ ಕೂಟೆಲ್ಲ ಸುತ್ತಿ ಕುಳಿದುಕೊಂಡಿದ್ದರು. ಆಗ ಎತ್ತ ನೋಡೋದೊಂದು ನೆನೆಸಿದ ನಡುವುದೋಗೆ ಸೀದೆ ಸುತ್ತಿ ಅರಕೇರಿ ಕೂಟಂ ಆಸಗ ತಾಂಡಿ ಹೋಗಿ ಆ ಮಂದಿರ ವೇಗಿಂಡೋನ ಆ ಮೊರವದಾಗ ಕುಳಿದನ ಹೀಗೆ ನಡುವು ಕುಳಿದು ಸೀದೆ ತನ ಅಂತ ನೋಡಿನ. ಈಗ ಸೀದೆ ನೇರ ನೋಡೋದಾಗ ಮುಡಿವಿಲ್ಲ ಒಂದು ವೇಳೆ ದಾರ ಬಂದರು ಹನುಮನ್ ಬಂದರ ಅಂತ ಅರ್ದುಪ್ಪಿನಂದಲೇ ಆವಕ್ಕ ನಾಡೋಡ ಅರಕೇರಿ ಕೂಟ ಎಲ್ಲ ಬಂದು ಆ ದಾರ ಅಳಿಚಿಬಿಟ್ಟಾರ ಹನುಮನ ಅಳಿಚಿಬಿಟ್ಟಾರ ಎಂಬುದಾಗಿ ಮೇಲೆದ್ದು ನೋಡಿದ. ಅವಕ್ಕೆಲ್ಲ ರಾಮ 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 ಮರಾಂದಾಗಿ ಅತೇನ ಮಂದಿರ ವೇಗಾನೆ ಅವಕ್ಕೆಲ್ಲ ಅದೇನೇ ಒರಿಗಿದರು. ಆ ಮೈಕಿನಲ್ಲಿ ಇಬ್ಬನೇ ಅಲ್ಲಿಗೆ ಹೋಗಿ ಸೀದೆಯ ನೋಡಿದ. ಸೀದೆ ನೋಡನೆ ಸೀದೆ ಇನ್ನಗಟ್ಟ ತಾನು ನೋಡಿಲ್ಲವ ಹೂವೇ ವಾನರ ಕೂಟ ನೋಡಿ ತಲೆ ಬಂದುಬಿಟ್ಟ ದಾರವರು ಅಂಜಿದ ನಾಥ ರಾಮ ಸರಿಯಾ ರಾಮತನ ಕೇಗಿದಾನೆ ಏನವ ನೋಡು ಸರಿಯಾ ರಾಮ ನೋಡಿ ಒಡಿಬೋದೋಗ್ತಾನ ಬಂದುವುದೇ ಎನ್ನೆಸರು ಹನುಮಾನ ಒಂದು ಆತೆಂದಾಗಿ ನೋಡಿದಗಿಂದಾಡು. ಆಗ ನಿನ್ನವತ್ತ ಹನುಮಾನದು ರಾಮ ಕೇಳಿದ
ಎತ್ತಾರದ ಮನೆ ರಾಮ ತಂದ ನೋಡು ಈ ಉಂಗುರ ಆಡೋದು ನೋಡು, ಈ ಮೋದಿರ ಆಡೋದು ನೋಡು ಅಂದಾಗಿ ಆ ಉಂಗುರವ ತೋರಿಸಿದ ಅಂಬ. ಓ ಮದುವುದೋಗೆ ದಿಕ್ಕಿದ ಆ ಉಂಗುರತ ಅದು ಬಂದು ಸೀದೆ ಅರಿದು ಬಿಡಾನೆ, ರಾಮತ ಕೊಟ್ಟದನೆ ಅಂತ ಅರಿದು ಅದಕ್ಕೆ ಮೇಲೆ ಏನೋ ಕಾಪಾತಿದ ಸೀದೆಯ ಅಲ್ಲಿ ಬಿಟ್ಟು ಎತ್ತಿ ಕಾಪಾತಿ ಬಪ್ಪದಾಗ ಆ ವಳಿಯ ಬಂದು ದಾರ ನೋಡಿದ್ರು ಅಂದಲೇ ಹನುಮನ್ ನೋಡಿದರು. ಆಗ ಏನು ಬೇಕು ಅಂದಲೇ ಈ ಕಡಲ್ ತಾಂಡಿ ಒಪ್ಪೋದಕ್ಕೆ ಒಂದು ಧೈರ್ಯ ಬೇಕು. ಇನ್ನೊಂದು ರಾವಣನ ಬಂದು ಶಿವಪೆರುಮಾನ ಕೂಡವೇ ವರವೀಸಿ ಬಂದು ಧಾರಾಲಿ ಅழிಪೋದು ಮುಡಿಯಾದ ಶಕ್ತಿ ಈಸಿದನಾಲೆ ಆ ರಾವಣನುடைய ಶಕ್ತಿ ಆಸಗಟ್ಟಿತು. ಅಲ್ಲ ಶಕ್ತಿದೋಗಿ ಏನು ಮಾಡಿದ, ಆಗ ರಾವಣನ ಸಾರೆ ಸಿಕ್ಕಿಲಿ ಸರಿ ನಾ ಬಂದು ರಾಮ ಮಂದಿರದೋಗೆ ನಾ ಹೊರಸಿ ಬಂದುಬಿಟ್ಟನೆ ಎಂಬ ಧೈರ್ಯ ದಾರ ಸರ್ ಹೊಟ್ಟಿತು, ನಂಗೆ ಹನುಮನ್ ಸಾರ್ ಹೊಟ್ಟಿತು. ಆಗ ಎಸ್ಸಾಗ ಧೈರ್ಯ ಎಂಬುದು ಮುಖ್ಯ ನೋಡು. ಆಗ ಆ ತನ್ನ ನಂಬಿಕೆತ ಆ ಧೈರ್ಯ ತವಿರ ಮನಸ್ಸುದಾಗ ನೆನಚೋದುತ್ತಾ ಧೈರ್ಯ ತವಿರ ನಂಗೆ ಒಡಲ್ ಬಲ ಅಲ್ಲ. ಆಗ ಇದೆಲ್ಲ ರಾಮ ಏಕಿಂಡಿದನೆ ಎಂಬುದನ್ನು ಆ ಹನುಮಾನ ಅದನ್ನು ತಿಂಡೇ ಹೋದರು. ಅದೇ ಮಕ್ಕ ನೋಡನೆ ಮಹಾಭಾರತದೊಳಗೆ ಅಭಿಮನ್ಯು ಬಂದಾರ. ಅಭಿಮನ್ಯು ಕುನ್ನ ಕೂಸುತ್ತಾ ಆಗ ಹಸ್ಸಗ ಪೋರ್ ನಡೆದುಂಡೊಬ್ಬನೇ. ಆಗ ಒಂದೊಂದು ಗುರುಕ್ಷೇತ್ರ ಪೋರದೊಗೆ ಅಭಿಮನ್ಯುಡಿ ಒಂದು ಆ ಸಕ್ರ ವ್ಯೂಹ ಮಂದಿಗೆ ಏನು ಮಾಡಿಬಿಟ್ರಲ್ಲ ಎಲ್ಲವ ದಾರು ಹೋಗಿ ಸೋಪದು ಮುಡಿಯಾದಂಗೆ ಆ ಸೇನೆಗಳ ಪಡೆ ಎಲ್ಲ ಒಳ್ಳೆ ಸುತ್ತಿ ಕುಳಿದು ಇದ್ದಾಬಿಟ್ಟಾರ. ಆ ಪಡೆ ತಗೊಂಡೊಬ್ಬನೇ ಒಂದು ಕುನ್ನ ಕೂಸು ಅಂಜಾದ ಅಭಿಮನ್ಯು ಹೋಗಿ ಆ ಸಕ್ರ ವ್ಯೂಹಗೆ ಹೋಗಿ ಅಲ್ಲಿ ಎದುರಿಗಳು ದಾರದಾರದಲ್ಲಿಯೋ ಆ ಪಡೆ ವೀರರುಗಳೆಲ್ಲವ ತನ್ನ ಅಂಬೆ ಎತ್ತಿ ಬಿಟ್ಟು ಹಸಗಾವ ಅತೇನ ದವಸ ಮಾಡಿದ ಅಂತ ಹೀಗೀರ ಆಲೆ ಕಡೇಸಿಗ ಎಲ್ಲಾವ ಕೊದ್ದಗಿಂದೋಡು ತಾ ಹೊರಾಸ ಬಪ್ಪದ ಮುಡಾಲೆ ಸತ್ತೋದಲೇ ಸೇತಿ ಆಲೆ ಕುನ್ನ ಕೂಸು ಆ ಸೇನೆಗೋಸು ಪಡಗೋಸು ಒಪ್ಪದಕ್ಕೆ ಧೈರ್ಯ ಬೇಕಲ್ವ, ಆ ಧೈರ್ಯ ಕೊಟ್ಟುದು ದಾರ ಅದುಗೆ ಆ ಕೃಷ್ಣ ನೋಡಿಯ ಮುಂದೆ ಆ ಧೈರ್ಯತ ನಾಮತಾಟುತ್ತು. ಆಗ ಅಲ್ಲಿ ಹನುಮನ್ ಬಂದು ರಾಮನ ನೆನೆಸಿಟ್ಟು ಹೋದ, ಇಲ್ಲಿ ಅಭಿಮನ್ಯು ಧಾರವ ಕೃಷ್ಣ ನೆನೆಸಿಟ್ಟು ಹೋದ. ಆಗ ಸತ್ತಲೇ ಸೇತಿ ನಾ ಬಂದು ಒಂದು ವೀರನಾಥ ಒಪ್ಪೋದು ಕೋಡೆಯ ಹೋಗು ಕೊಡೋದು ಆಗ ಹೇಗಿರೋ ಪುರಮುದುಗು ಕಾಟಿ ಓಡೋ ಕೊಡೋದು ಹೇಗಿರ ನಾ ಸತ್ತು ಬಿಡ್ಲಿಯೋ ಏನು ನೆಂಜಿದೋಗುತ್ತಾ ನಾ ಬಂದು ಆ ಕುತ್ತು ಈಸೋದು ಆ ಬಂದು ಮಾರ್ಬೋದೋಗುತ್ತಾ ಆ ರಥಕಾಯಿ ಹೊಡತ್ತವ್ರ ಏನ ಮುದುಗುದೋಗ ಅಡ ಕೊಡೋದು ಎಂಬುದಾಗ ಆ ಧೈರ್ಯ ಪುರನಾನುಟ್ರದೋಗಿ ಸಂಖ್ಯೆ ಲೆಕ್ಕಿದೋಗಿ ಹೇಗೀರ. ಆಗ ಏನ ಪೋರ್ ನಡೆದಲಿ ಸೇತಿ ನೇರುಗು ನೇರ ಕುನ್ನ ಕೂಸಾಲಿ ಸೇತಿ ನಾ ಬಂದು ಏನು ಮಾರ್ಬ ಕಾಟಿಂಡು ಓನೇ ತವಿರ ನಾವೊಂದು ಮುದುಗುದೋಗೆ ಏನು ಅಡಿಪಾಡ ಕೊಡೋದು ಮನ ಈ ಧೈರ್ಯವ ದಾರ ತಪ್ಪದು ಅಂದಲೇ ಆ ರಾಮನಾಮವು ಆ ಕೃಷ್ಣ ನಾಮವು ತಂದರಾಮನ ಗರ್ದರ. ಆಗ ಇದಗೇನು ಇದೆಲ್ಲ ಧೈರ್ಯವ ಆಗ ರಾಮನಾಲಿ ಸರಿ, ಅಲ್ಲಿ ಕೃಷ್ಣನಾಲಿ ಸರಿ, ಅಲ್ಲಿ ಹನುಮನಾಲಿ ಸರಿ, ಇಲ್ಲಿ ಅಭಿಮನ್ಯಾಲಿ ಸರಿ. ಆ ಎಣ್ಣವು ಸೈಲು ಉಳ್ಳಂಗಟ್ಲೆ ಆ ಬಂದು ಅದು வெற்றி அடைஞ்சரா. நாங்கள் எண்ண ஒல்லாத இப்பளே செயல் உள்ளாதங்க இப்பளே மாற்று பேரா இப்பளே ಆಗ ನಂಗೆ ಎಲ್ಲವೇ ನಂಗೆ ಬಿಟ್ಟು ಓಯ್ಬಿಟ್ರಾಂಬುದನ್ನುತ್ತಾ ನಂಗೆ ಸ್ವಾಮಿಕ ಒಂದೊಂದು ಸತ್ಸಂಗದೋಗಿಯೋ ನಿನ್ನುಡಿಯ ಆ ಮಾತು ಒಳ್ಳಂಗಡೋದು ಏನು ಸೈಲ್ ಒಳ್ಳಂಗಡೋದು ನೀ ಧೈರ್ಯವ ಇಬ್ಬೋದು ಸರಿಯಾ. ಮನೆಯ ಕುಟುಂಬವನ್ನು ನಡೆಸ ಧೈರ್ಯ ನೆನೆಸಾಡೋದು ಸರಿಯಾ. ಒಂದು ಆಣ್ಮೀಗ ಓಲೆ ಆಣ್ಮೀಗ ಕಾರ್ಯವ ಇಂದು ಈ ಸತ್ಸಂಗ ನಡೆದ್ರವ ಸತ್ಸಂಗ ಒಳ್ಳಂಗೆ ನಡೆದ್ರ ಅಂತ ಮಾಡೋದು. ಇಂದು ದೊಡ್ಡ ಕೂಟದಾಗ ಬಂದು ಎಲ್ಲ ಕುಳಿದುಕೊಂಡಿದ್ದಾರೆ, ಸ್ವಾಮಿಗೆ ಮಾತಾಡಿದ್ದಾರೆ, ಈಸಗ ಜನ ಬಂದಾರ್ತವ ಈಸಗ ಜನವ ಎತ್ತ ನಂಗೆ ಬಂದು ಅವಕ್ಕೆ ಸಾರೆ ಒಂದು ಉಳ್ಳಿ ಮಾತೆಯಾಗಿ ಒಂದು ಉಳ್ಳಿ ಕರುತೆಯಾಗಿ ಈ ಕೂಟ ಬೆರಗೋನಿಗೆಟ್ಟ ಇದು ನಡಿಸಿ ತೋರ್ಚಿನೇ ಧೈರ್ಯ ದಾರಾಗ ಬಪ್ಪದು ನಂಗೆ ಸೇವೆ ಮಾಡೋ ಕುನವ ಎಲ್ಲಾಗ ಬಪ್ಪದು ದೊಡ್ಡವ ಕುನವಾಗೆಲ್ಲ ಬಪ್ಪದು. ಆ ಎಲ್ಲ ಒಂದು ಸೇವನತ ಆಗ ಒಂದು ಅಲ್ಲೊಂದು ಒಟ್ಟೊಮ್ಮೆ ಬಲವ ಸಿಕ್ಕಿರ್ತವರ ತನಿತನಿಯ ಪೆರಿದು ಒಬ್ಬಳೆ ಏನೂ ಸಿಕ್ಕೋದಿಲ್ಲ. ಇದನ್ನು ಸ್ವಾಮಿಕ ಸಚ್ಚಿದಾನಂದ ಗುರು ನಂಗುಡಿ ನವೀನ್ ಸೇವಕವು ಅದಕ್ಕೆ ಆನಂದ ಗುರು ಮೇಘನಾ ಸೇವಕವು ನಂಗೆ ಯಶೋದಮ್ಮನಕ್ಕೂ ಅವಕ್ಕೆ ಉಡಿಯ ಅನುಭವದೋಗಿಯೋ ಅವಕ್ಕೆ ಕಂಡ ಶಕ್ತಿದೋಗಿಯೋ ಅವಕ್ಕೆ ಉಣರ್ದ ಶೈಲ್ದೋಗಿಯೋ ಆ ಕೃಷ್ಣನುಡಿ ನಾಮವು ರಾಮನುಡಿ ನಾಮವು ಒಂದೊಂದು ಜನ ನಂಗೆ ಹೇಗೆಂಡು ಬಪ್ಪನೆ ಅದುತ್ತಾ ನಿನ್ನ ಧೈರ್ಯವ ಕೂಟಿಂಡು ಹೊರ ತವಿರ ಬೇರೆ ಏದು ನಂಗೆ ಕೂಟಿಂಡು ಹೋಗೋದಪ್ಪ. ಕಡೇಸಿಗಟ್ಟ ಆ ನಾಮಾವಳಿಯ ಮಾಡು ನಿನ್ನ ಎಣ್ಣವ ಸುತ್ತ ಮಾಡೋದು ಅಂದಲೇ ಆಗ ಒಡಂಬು ತೂಯಿ ಮಾಡೋದಿಲ್ಲ ನೀರಟ್ಲ ಸುತ್ತಾರ ನೀವು ಮನಸ್ಸು ತೂಯಿ ಮಾಡೋದಿಲ್ಲ ಆ ಮಂದರದೋಗಿಯೋ ನಾಮದೋಗಿತ್ತೋ ನಿನ್ನ ಮನಸ್ಸು ಸುತ್ತ ಮಾಡೋದು ಮುಡಿದ್ರಂಬುದು ಗೊತ್ತಾ. ಒಂದೊಂದು ಜನವು ಆ ಸತ್ಸಂಗದೋಗೆ ನಂಗೆ ಇಡೇರ್ಪಳ್ಳೆದು ಕೋವೆದೋಗಿ ಇಡೇರ್ಪಳ್ಳೆದಾಗಲಿ ಸರಿ ನಂಗೆ ಉಬ್ಬದಲೇ ಆಗಲಿ ಸರಿ ಎಲ್ಲವೇ ಸಾಯಿ ನಿವಾಸದೋಗಿ ಇಬ್ಬಕ ಹತ್ತನೇವಕ್ಕೂ ಒಂದೊಂದು ಜನವು ಆ ನಾಮಾವಳಿಯಾಗಿ ಉಳ್ಳಿ ಯಾಗ ಹಾಕಿ ಉಳ್ಳಿಯ ರುದ್ರ ಯಾಗ ಹಾಕೋನೆ ಎಲ್ಲ ತೀಯ ಶಕ್ತಿ ಎಲ್ಲ ಹೋಗ್ಬಿಟ್ರ ಉಳ್ಳಿಯ ನಂಗೆ ತೆಂಬು ಸಿಕ್ಕಿರ ಒಂದು ಧೈರ್ಯ ಸಿಕ್ಕಿರ ಅಂಬುದು ಗೊತ್ತಾ. ಇತ್ತಮಕ್ಕ ಯಾಗ ನಿಗಚ್ಚಿ ಎಲ್ಲ ಸ್ವಾಮಿಗೆ ಅಪರ ಸೆರಪ ಮಾಡಿದ್ದಾರೆ ನಂಗೂ ಅದು ಉತ್ತರಪ ಕೊಟ್ಟು ಉಳ್ಳಂಗೆ ಮಾಡೋದೊಂದು ಇಂಡು ಇಂದಿನ ಮಾತಕ್ಕೆ ಎಲ್ಲಾಗೂ ನನ್ರಿಯಾಗಿ ಮಾತು ಮುಡಿಚನೆ. ನನ್ರಿ ವಣಕ್ಕಂ.